ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ. ಇವತ್ತು ನಾವು ಮೆಸ್ಕಾಂನ ಒಂದು ಸಭೆಯನ್ನ ಕರೆದಿದ್ವಿ, ಅಧಿಕಾರಿಗಳ ಸಭೆ. ಆ ಸಭೆಯ ನಂತರ ತಮಗೆ ಒಂದು ಭೇಟಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಕರೆದದ್ದು. ನಮ್ಮೊಂದಿಗೆ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಪದ್ಮನಾಭ ಸಾಲ್ಯಾಟ್ ಅವರು, ಜಿಲ್ಲೆಯ ಉಪಾಧ್ಯಕ್ಷರಾದ ಶೇಖರ್ ಕುಕ್ಕೇಡಿ ಅವರಿದ್ದಾರೆ. PWD ಇದು ಮೆಸ್ಕಾಂನ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇನ್ಚಾರ್ಜ್ ಉಜಿರೆ ಅವರಿದ್ದಾರೆ. ಮತ್ತೊಮ್ಮೆ ತಮ್ಮನ್ನು ಸ್ವಾಗತಿಸಿಕೊಂಡು ಮೆಸ್ಕಾಂನ ಅಧ್ಯಕ್ಷನಾಗಿ ಹೊಸದಾಗಿ ನೂತನವಾಗಿ ಒಂದು ಸೃಷ್ಟಿಯಾದಂಥ ಒಂದು ಸಂಸ್ಥೆ. ಹಿಂದೆ ಎಲ್ಲ ಎಸ್ಕಾಂಗಳಿಗೆ 5 ಎಸ್ಕಾಂಗಳಿದ್ದಾವೆ ರಾಜ್ಯದಲ್ಲಿ. ಬೆಂಗಳೂರು, ಹುಬ್ಳಿ, ಮೈಸೂರು, ಮಂಗಳೂರು, ಗುಲ್ಬರ್ಗ 5 ಎಸ್ಕಾಂಗಳಲ್ಲಿ ಈ ಮೆಸ್ಕಾಂ ನಮ್ಮದು ಮಂಗಳೂರು ವ್ಯಾಪ್ತಿ. ಮಂಗಳೂರು, ಉಡುಪಿ, ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ 4 ಜಿಲ್ಲೆಯ ವ್ಯಾಪ್ತಿಯಲ್ಲಿ ಮೆಸ್ಕಾಂ ಬರ್ತದೆ. ಇದಕ್ಕೆ ಇಷ್ಟರವರೆಗೆ IAS ಆಫೀಸರ್ಗಳಿಗೆ ಚೇರ್ಮನ್ ಆಗಿದ್ದರು. ಸರ್ಕಾರ ಈ ಸಲ ಹೊಸದಾಗಿ ಪಕ್ಷದಿಂದ ಸರ್ಕಾರ ನಾಮಿನೇಟ್ ಮಾಡುವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ಪ್ರಕಾರ ಮಂಗಳೂರು ಮೆಸ್ಕಾಂನ ಅಧ್ಯಕ್ಷನಾಗಿ ನನ್ನನ್ನು ಸರ್ಕಾರ ನೇಮಿಸಿದೆ. ಈಗ ತಾನೇ ನಾನು ಅಧಿಕಾರ ವಹಿಸಿಕೊಂಡು 1 ತಿಂಗಳು ಆಗ್ತಾ ಇದೆ ಅಷ್ಟೇ. ಹೊಸದಾಗಿ ಪ್ರಾರಂಭವಾದಂಥ ಒಂದು ಹುದ್ದೆ ಮತ್ತು ನಮಗೂ ಕೂಡ ಹೊಸ್ತು. ನಾನು ಜಿಲ್ಲಾ ಪರಿಷತ್ ಸದಸ್ಯ ಇರ್ಬೋದು ಅಥವಾ ವಿಧಾನ ಪರಿಷತ್ ಸದಸ್ಯನಾಗಿ ಈ ಥರ ಎಲ್ಲ ನಾವು ಕೆಲಸ ಮಾಡಿದ್ದು ಬಿಟ್ಟರೆ ಈ ಅಡ್ಮಿನಿಸ್ಟ್ರೇಷನ್ ಸೈಡಲ್ಲಿ ಸ್ವಲ್ಪ ಕಡಿಮೆ ಇದ್ದದ್ದು. ಇವತ್ತು ಈ ಒಂದು ಅವಕಾಶವನ್ನು ಕೂಡ ಸರ್ಕಾರ ಕಲ್ಪಿಸಿಕೊಟ್ಟಿದೆ. ಸರ್ಕಾರವನ್ನು ಅಭಿನಂದಿಸಿಕೊಂಡು, ಈ ಮೆಸ್ಕಾಂನ ಕೆಲಸ ಏನಂದರೆ, ನಿಮ್ಗೆ ಗೊತ್ತಿದೆ, ಪವರ್, ವಿದ್ಯುತ್ತನ್ನು ಜನರಿಗೆ ಕೊಡುವಂಥದ್ದು. ಅಂದರೆ ನಾವು ನಮ್ಮ ಹತ್ರ ಪ್ರೊಡಕ್ಷನ್ ಇಲ್ಲ. ಪ್ರೊಡಕ್ಷನ್ KPTCLನವರು ಮತ್ತು ಬೇಕಾ ಹೈಡ್ರೋ ಎಲೆಕ್ಟ್ರಿಕಲ್ನವರು ಮತ್ತು ಶಾಖ ಉತ್ಪನ್ನದವರು ಅವರೆಲ್ಲ ಮಾಡ್ತಾರೆ. ಅವರಿಂದ ನಾವು ಪರ್ಚೇಸ್ ಮಾಡಬೇಕು. ಅವರು ಪ್ರೊಡ್ಯೂಸ್ ಮಾಡ್ತಾರೆ, ಅದನ್ನು ಟ್ರಾನ್ಸ್ಮಿಷನ್ ಮಾಡಬೇಕು. ಟ್ರಾನ್ಸ್ಮಿಷನ್ ಮಾಡಿ ನಾವು ಅದನ್ನು ಪರ್ಚೇಸ್ ಮಾಡುವಂಥದ್ದು, ನಾವು ಕನ್ಸ್ಯೂಮರ್ಸ್ಗೆ ಕೊಡುವುದು. ಈ ಕೊಡುವಾಗ ನಾವು ಈ ಪರ್ಚೇಸ್ ಮಾಡುವಾಗ ನಾವು ಅವ್ರಿಗೆ ದುಡ್ಡು ಕೊಡಬೇಕು. ಪ್ರೊಡ್ಯೂಸರಿಗೂ ದುಡ್ಡು ಕೊಡಬೇಕು, ಟ್ರಾನ್ಸ್ಮಿಷನಿಗೂ ದುಡ್ಡು ಕೊಡಬೇಕು. ನಾವು ಆ ವಿದ್ಯುತ್ತನ್ನು ಜನರಿಗೆ ಸುಮಾರು ನಮ್ಮಲ್ಲಿ 1,25,335 ಕನೆಕ್ಷನ್ಸ್ ಅಷ್ಟು ನಮ್ಮ ಗ್ರಾಹಕರಿದ್ದಾರೆ ನಮ್ಮ ಹತ್ರ. ಅವರಿಗೆ ನಾವು ಅದನ್ನ ಕೊಡ್ಬೇಕು. ಅದರಲ್ಲಿ ಸುಮಾರು 31,545 ಕೃಷಿ ಪಂಪ್ ಸೆಟ್ಗಳು, ಉಳಿದವು ಇಂಡಸ್ಟ್ರಿ, ಕಮರ್ಷಿಯಲ್ ಮತ್ತು ಹೌಸ್ ಹೋಲ್ಡ್ ಎಲ್ಲ ಒಟ್ಟಿಗೆ 1,25,335 ಇರುವಂಥದ್ದು. ಇಷ್ಟು ಜನರಿಗೆ ನಾವು ಪವರನ್ನು ಸಪ್ಲೈ ಮಾಡಬೇಕು. ಪವರ್ ಸಪ್ಲೈ ಮಾಡಿದ್ದಕ್ಕೆ ಅವ್ರು ನಮಗೆ ದುಡ್ಡು ಕೊಡ್ತಾರೆ. ಆ ದುಡ್ಡಿನಿಂದ ನಾವು ನಮ್ಮ ಪರ್ಚೇಸ್ ಮತ್ತು ಟ್ರಾನ್ಸ್ಮಿಷನ್ ದುಡ್ಡು ಕಟ್ಟಿ, ಉಳಿದ ದುಡ್ಡಿನಿಂದ ನಾವು ಅದನ್ನು ಅಭಿವೃದ್ಧಿಪಡಿಸುವಂಥ ಕೆಲಸಗಳನ್ನು ಮಾಡಬೇಕು. ಅಭಿವೃದ್ಧಿ ಅಂದರೆ ಟ್ರಾನ್ಸ್ಫಾರ್ಮರ್ಸ್ ಬೇಕು, ಅದನ್ನು ಅಪ್ಗ್ರೇಡ್ ಮಾಡಬೇಕು. 110 kV ಸಬ್ಸ್ಟೇಷನ್ ಬೇಕು. ವರ್ಕರ್ಸ್ ಸುಮಾರು 9,000 ವರ್ಕರ್ಸ್ ಇದ್ದಾರೆ ನಮ್ಮ ಹತ್ರ. ಅವರಿಗೆ ಸಂಬಳವನ್ನು ಕೊಡಬೇಕು. ಅದರೊಟ್ಟಿಗೆ ಸಂಪೂರ್ಣ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಆಗಬೇಕು. ಇದೆಲ್ಲದಕ್ಕೂ ನಮ್ಮ ಮೆಸ್ಕಾಂ ವ್ಯಾಪ್ತಿಯ ನಮ್ಮ ಕನ್ಸ್ಯೂಮರ್ಗಳಿಂದ ಬಂದಂಥ ದುಡ್ಡಿನಿಂದೇ ಆಗಬೇಕು. ಸರ್ಕಾರದಿಂದ ನಮಗೆ ಅದಕ್ಕೆ ಅಭಿವೃದ್ಧಿಗೆ ಬೇಕಾದ ಅನುದಾನ ಅಥವಾ ಯಾವುದಾದ್ರೂ ಅವರು ಕೊಡುವುದಿಲ್ಲ. ನಮಗೆ ಸರ್ಕಾರ ಕೊಡುವುದೇನು ಅಂತ ಹೇಳಿದರೆ, ಒಂದು ಈ ಸಲ ಈಗ ಇದಿದೆ, ಯಾವುದು ಗೃಹ ಜ್ಯೋತಿ ಕಾರ್ಯಕ್ರಮ. ಗೃಹ ಜ್ಯೋತಿ ಕಾರ್ಯಕ್ರಮದಲ್ಲಿ ಸುಮಾರು ನಮ್ಮ ಹತ್ರ 50,887 ಹೌಸ್ ಹೋಲ್ಡಲ್ಲಿ 44,751 ಜನ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ನಮ್ಮಲ್ಲಿ. ಅಷ್ಟು ಜನರಿಗೆ ಗೃಹ ಜ್ಯೋತಿಯ ಒಂದು ಬೆನಿಫಿಟ್ ಅವರಿಗೆ ಸಿಗ್ತದೆ. ಅದಕ್ಕೆ ಸುಮಾರು ನಮಗೆ ಇಷ್ಟರವರೆಗೆ 100,14,00,00,000 ಸರ್ಕಾರದಿಂದ ಅವ್ರು ಕೊಡಬೇಕಿತ್ತು. ಅದನ್ನು ಸಂಪೂರ್ಣವಾಗಿ ಸರ್ಕಾರ ಪಾವತಿ ಮಾಡಿದೆ. ಸಬ್ಸಿಡಿ ಯಾವುದು ಗೃಹ ಜ್ಯೋತಿದು ಯಾವುದೇ ಸರ್ಕಾರದಿಂದ ಬಾಕಿ ಇಲ್ಲ. ಸರ್ಕಾರ ಸಂಪೂರ್ಣ ಹಣವನ್ನು ಮೆಸ್ಕಾಂಗೆ ಪಾವತಿ ಮಾಡಿದೆ. ಆದ್ದರಿಂದ ನಮಗೆ ಬರುವಂಥದ್ದು ಅದು ಗೃಹ ಜ್ಯೋತಿ ದುಡ್ಡು ಮತ್ತು ಈ ಸ್ಟ್ರೀಟ್ ಲೈಟ್
ಮತ್ತು ಪಂಪ್ ಸೆಟ್ ಪಂಚಾಯತ್ಗೆ ಸಂಬಂಧಪಟ್ಟದ್ದು. ಅದರ ದುಡ್ಡನ್ನು ಅಂದರೆ ಪಂಚಾಯತ್ ಕೊಡಬೇಕು, ಅಂದರೆ ಸರ್ಕಾರ ಅದು ಮಾತ್ರ ನಮಗೆ ಕೊಡುವಂಥದ್ದು. ಬೇರೆ ನಮಗೆ ಸರ್ಕಾರದಿಂದ ಅನುದಾನ ಅಂತ ಇಲ್ಲ. ಸರ್ಕಾರಕ್ಕೆ ನಾವು ಕೊಟ್ಟ ಕರೆಂಟಿದ್ದು ದುಡ್ಡು ಕೊಡಬೇಕು ಅವರು ಅಷ್ಟೇ, ಬೇರೆ ಅನುದಾನ ಏನಿಲ್ಲ. ಆ ದುಡ್ಡಿನಲ್ಲೇ ಈಗ ಸಂಪೂರ್ಣವಾದಂಥ ಅಭಿವೃದ್ಧಿ ಕಾರ್ಯಕ್ರಮಗಳಾಗಬೇಕು. ನಾವಿವತ್ತು ರಿವ್ಯೂ ಮೀಟಿಂಗ್ನಲ್ಲಿ ಮಾಡಿದಾಗ ನಮಗೆ ನಮ್ಮಲ್ಲಿ ಸುಮಾರು 11 KV ಫೀಡರ್ಗಳು ನಮ್ಮ ಹತ್ರ 41 ಇದ್ದಾವೆ. ನಮ್ಮಲ್ಲಿ 2 ಸಬ್ ಡಿವಿಷನ್ ಇದೆ, ಒಂದು ಬೆಳ್ತಂಗಡಿ, ಒಂದು ಉಜಿರೆ. ಉಜಿರೆಯಿಂದ ಆ ಕಡೆ ಒಂದು ಸಬ್ ಡಿವಿಷನ್, ಬೆಳ್ತಂಗಡಿಯಿಂದ ಈ ಕಡೆ ಒಂದು ಸಬ್ ಡಿವಿಷನ್. 2 ಸಬ್ ಡಿವಿಷನ್ ಅಲ್ಲಿ 2 ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಇದ್ದಾರೆ. ಅದರಲ್ಲಿ ಒಟ್ಟಿಗೆ ನಮ್ಮ ಹತ್ರ 11 KVಯ ಫೀಡರ್ಗಳು ಇದ್ದಾವೆ. ಮತ್ತು ಟ್ರಾನ್ಸ್ಫಾರ್ಮರ್ಗಳು 4967 ಇದೆ. ಆದರೆ 4967 ಫೀಡರ್ಗಳು ಟ್ರಾನ್ಸ್ಫಾರ್ಮರ್ಗಳು 2 ಡಿವಿಷನ್ನಲ್ಲಿ ಇದ್ರೂ ಈಗಲೂ ಲೋ ವೋಲ್ಟೇಜ್ ಪವರ್ ಪ್ರಾಬ್ಲಮ್ಮು ಈಗಲೂ ಇನ್ನೂ ಇದೆ. ಅಂದರೆ ನಮ್ಮಲ್ಲಿ ಗ್ರಾಮೀಣ ಪ್ರದೇಶ ಒಂದು ಬಹಳಷ್ಟು ವಿಸ್ತಾರವಾಗಿದೆ. ಕೃಷಿ ಪಂಪ್ ಸೆಟ್ಗಳು ಕೂಡ ಅದರಲ್ಲಿ ಜಾಸ್ತಿ. ಸುಮಾರು ಕೃಷಿ ಪಂಪ್ ಸೆಟ್ಗಳೇ 31,000 ಹೇಳಿದೆ ನಾನು, 31,545 ಕೃಷಿ ಪಂಪ್ ಸೆಟ್ಗಳೇ ಇದ್ದಾವೆ. ಇದಕ್ಕೆ ಈಗ ಈ ಲೋ ವೋಲ್ಟೇಜ್ ಆದ ಕೂಡಲೇ ನಾವು ಗೃಹ ಬಳಕೆಗೆ 1 ಲೈನ್ ಯಾವುದು ಒನ್ ಫೇಸ್ ಸಿಂಗಲ್ ಫೇಸಲ್ಲಿ ಸಾಮಾನ್ಯ ಕೊಡ್ತೇವೆ, ಅನ್ನೋ ಸಮಸ್ಯೆ ಇಲ್ಲ. ಪಂಪ್ ಸೆಟ್ಗಳಿಗೆ 3 ಫೇಸ್ ಬೇಕು. 3 ಫೇಸ್ ಆದ್ದರಿಂದ ಪಂಪ್ ಸೆಟ್ಗಳಿಗೆ ನಾವು ದಿವಸಕ್ಕೆ 7 ಗಂಟೆ ಮಾತ್ರ ಕೊಡುವಂಥದ್ದು, ಅವರಿಗೆ 7 ಗಂಟೆ 3 ಫೇಸ್ ಕೊಡುವಂಥದ್ದು. ಅದು ಇದೆ. ಅಷ್ಟು ಆದರೆ ಈ ಲೋ ವೋಲ್ಟೇಜ್ ಇನ್ನೂ ಕೂಡ ಇರುವುದರಿಂದ ಸುಮಾರು ಸರಿಯಾಗಿ ನಮಗೆ 2 ಡಿವಿಷನ್ನಲ್ಲಿ ಟ್ರಾನ್ಸ್ಫಾರ್ಮರ್ಗಳನ್ನು ಹೊಸ್ತು ಹಾಕಬೇಕಾದ್ರೆ 1,000 ಆದರೂ ಬೇಕು. ಕಡಿಮೆ ಅಂದರೆ 1,000 ಟ್ರಾನ್ಸ್ಫಾರ್ಮರ್ಸ್ ಇನ್ನೂ ಬೇಕು. ಅಂದರೆ 1/4 5,000ದಲ್ಲಿ 5,000 ಇದೆ, 1,000 ಇನ್ನೂ ಟ್ರಾನ್ಸ್ಫಾರ್ಮರ್ಸ್ ಬೇಕಾಗ್ತದೆ. ಅದರಲ್ಲಿ ಈಗ ಈ ಟ್ರಾನ್ಸ್ಫಾರ್ಮರನ್ನು ಅಪ್ಗ್ರೇಡ್ ಮಾಡುವಂಥದ್ದು ಒಂದು ಇದೆ, 25ಇಂದ 65ಗೆ 63ಗೆ 25ಇಂದ 63ಗೆ ಮಾಡಬೇಕು ಅನ್ನುವಂಥದ್ದು ಒಂದು ಪ್ರಪೋಸಲ್ ಅನೇಕ ಇದೆ. ಆದರೆ ಇವತ್ತು ಮೀಟಿಂಗ್ ನಮಗೆ ಅಲ್ಲಿ ಈಗ MD ಅವರು ಕೂಡ ಹೇಳುವ ಪ್ರಕಾರ ಈ 63 ಮಾಡಿದರೆ ನಮಗೆ ಸಮಸ್ಯೆ ಜಾಸ್ತಿ ಆಗ್ತದೆ. ಅಂದರೆ ಅಪ್ಗ್ರೇಡ್ ಮಾಡಿದ ಕೂಡಲೇ ಆ ಒಂದು ಟ್ರಾನ್ಸ್ಫಾರ್ಮರ್ಗೆ ಕನ್ಸ್ಯೂಮರ್ಸ್ ಜಾಸ್ತಿ ಆಗ್ತಾರೆ. ಈಗ 25 KV ಇದ್ದಕ್ಕೆ ಒಂದು 25 ಕನೆಕ್ಷನ್ಸ್ ಇದ್ದರೆ ಅದನ್ನು 63 ಮಾಡುವಾಗ 50-60 ಜನ ಕನ್ಸ್ಯೂಮರ್ಸ್ ಒಂದು ಫೀಡರ್ನಿಂದ ಒಂದು ಟ್ರಾನ್ಸ್ಫಾರ್ಮರ್ಗೆ ಬರ್ತಾರೆ. ಈ ಟ್ರಾನ್ಸ್ಫಾರ್ಮರ್ ಹಾಳಾದರೆ 2-3 ದಿವಸನ 4 ದಿವಸನ 72 ಅವರ್ಸ್ ಒಳಗೆ ಆಗಬೇಕು. ಈಗ ನಮ್ದು ಆಗ್ತಾ ಇದೆ, ಬೇಗ ಕೆಲಸ ಆಗ್ತಾ ಇದೆ. ಆ ಸಮಯದಲ್ಲಿ ಈಗ 25 KV ಇದ್ದಾದ್ರೆ 25 ಜನರಿಗೆ ಸಮಸ್ಯೆ ಆಗ್ತದೆ 2 ದಿವಸ. ಅಪ್ಗ್ರೇಡ್ ಮಾಡಿ 63 ಕೊಟ್ಟರೆ 65-70 ಕನ್ಸ್ಯೂಮರ್ಸ್ಗೆ ತೊಂದರೆ ಆಗ್ತದೆ ರಿಪೇರಿ ಆಗುವವರೆಗೆ. ಆದ್ದರಿಂದ ಅದನ್ನು ಅಪ್ಗ್ರೇಡ್ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಅದನ್ನು ಅಪ್ಗ್ರೇಡ್ ಮಾಡಿಕೊಂಡು ಉಳಿದ ಕಡೆ ನೀವು ಹೊಸ ಟ್ರಾನ್ಸ್ಫಾರ್ಮರ್ಸನ್ನೇ ಹಾಕೋದು. ಆಗ ಕನ್ಸ್ಯೂಮರ್ಸ್ ಡಿವೈಡ್ ಆಗ್ತಾರೆ ಮತ್ತು ಲೋ ವೋಲ್ಟೇಜ್ ಅದನ್ನು ಕಡಿಮೆ ಮಾಡಲಿಕ್ಕೆ ಅವಕಾಶ ಆಗ್ತದೆ ಅನ್ನುವಂಥದ್ದು ಒಂದು. ಮತ್ತು ಸಬ್ಸ್ಟೇಷನ್ಗಳು ಕೂಡ ಇವತ್ತು ನಮ್ಮ ಹತ್ರ ಸಬ್ಸ್ಟೇಷನ್ಗಳು ಗಳನ್ನು ಜಾಸ್ತಿ ಮಾಡಲಿಕ್ಕೆ ನಾವು ಮಾಡ್ತಾ ಇದ್ದೇವೆ. ಅಂದರೆ ಒಂದು ಇಂದಬೆಟ್ನಲ್ಲಿ ಒಂದು ಸಬ್ಸ್ಟೇಷನ್ ಮಾಡಬೇಕು ಅನ್ನೋಂಥ ಪ್ರಪೋಸಲ್ ಇದೆ. ಅದು ಈಗ ಜಾಗ ನೋಡಿದ್ದೇವೆ, ಸರ್ಕಾರಿ ಜಾಗ ಅದೀಗ AC ಹತ್ರ ಇದೆ. ಅದನ್ನು ಮಾಡಿಕೊಂಡು ಇಂದಬೆಟ್ನಲ್ಲಿ ಒಂದು ಸಬ್ಸ್ಟೇಷನ್ ವಸ್ತು ಮಾಡಿದರೆ ನಮ್ಗೆ ಸ್ವಲ್ಪ ತುಂಬ ಸಮಸ್ಯೆ ಪರಿಹಾರ ಆಗ್ತದೆ. ಮತ್ತು ಕಚ್ಚಿಂಗದ್ದನ್ನು ಅಪ್ಗ್ರೇಡ್ ಮಾಡಬೇಕು ಅನ್ನೋದು. ಈಗ ಅದು 33ಇಂದ 110ಗೆ ಹೌದು ಪ್ರಪೋಸಲ್ ಆಗಲಿಲ್ಲ. 110ಗೆ ಅಪ್ಗ್ರೇಡ್ ಮಾಡಬೇಕು ಅನ್ನುವಂಥದ್ದು ಕಕ್ಕಿಂಜದನ್ನು ಕೂಡ ಒಂದು ಇದೆ. ಆದ್ದರಿಂದ ಬಹಳ ಈ ಹಳ್ಳಿ ಗ್ರಾಮೀಣ ಪ್ರದೇಶದ ಇದಕ್ಕೆ ಸ್ವಲ್ಪ ಸಮಸ್ಯೆ. ಇಂದಬೆಟ್ಟು ಏನಂತ ಹೇಳಿದ್ರೆ ಬೆಳ್ತಂಗಡಿಯಿಂದ ದಿಡ್ಪೆ ಸಂಸೆವರೆಗೆ ಒಂದೇ ಲೈನ್.
ಇಲ್ಲಿಂದ ಸಂಸ್ಥೆವರೆಗೆ ಕನೆಕ್ಷನ್ ಹೋಗ್ತದೆ. ಅದಕ್ಕೆ ಮಧ್ಯದಲ್ಲಿ ಸೆಂಟರ್ ಆಗ್ತದೆ. ಈಗ ಬಿಟ್ಟು ಸೆಂಟ್ರಲ್ಲಿ ಒಂದು ಸಬ್ಸ್ಟೇಷನ್ ಮಾಡಿದರೆ ಈಚೆಗೂ ಪವರ್ ಪ್ರಾಬ್ಲಮ್ ಕಮ್ಮಿ ಆಗ್ತದೆ, ಆಗ ಬದಿಯವರಿಗೂ ಪವರ್ ಪ್ರಾಬ್ಲಮ್ ಕಮ್ಮಿ ಆಗ್ತದೆ. ಆದ್ದರಿಂದ ಆ ಒಂದು ಪ್ರಪೋಸಲ್ ಕೂಡ ಇದೆ. ಟ್ರಾನ್ಸ್ಮಿಷನ್ ಲಾಸ್ ಅಂತ ಒಂದಿದೆ ನಮ್ಮ ಹತ್ರ. ಟ್ರಾನ್ಸ್ಮಿಷನ್ ಈಗ ಇಲ್ಲಿಂದ ಅಲ್ಲಿಗೆ ಹೋಗುವಾಗ ನಮಗೆ ಅದು ಟ್ರಾನ್ಸ್ಮಿಷನ್ ಲಾಸ್ ಅಲ್ಲಿ ಬರ್ತದೆ. ಎಷ್ಟು ಲಾಸ್ ಟ್ರಾನ್ಸ್ಮಿಷನ್ ಲಾಸ್ ಅಂದ್ರೆ ನಮ್ದು ಸಾಧಾರಣ ಒಂದು 7.93 ಟ್ರಾನ್ಸ್ಮಿಷನ್ ಲಾಸ್ ಇದೆ. ಮತ್ತೆ ದಿಸ್ ಇಸ್ ಲೋಯೆಸ್ಟ್ ಅಲ್ವಾ ಟ್ರಾನ್ಸ್ಮಿಷನ್ ಲಾಸ್ ಮೆಸ್ಕಾಮ್ ಅಲ್ಲಿ ಲೋಯೆಸ್ಟ್. ಬೇರೆ ಕಡೆ 11%, 12%, 15% ಕೂಡ ಟ್ರಾನ್ಸ್ಮಿಷನ್ ಲಾಸ್ ಇದೆ. ಆದರೆ ಮೆಸ್ಕಾಮ್ ಅಲ್ಲಿ ಲೋಯೆಸ್ಟ್ ಟ್ರಾನ್ಸ್ಮಿಷನ್ ಲಾಸ್. ಆದ್ದರಿಂದ ನಾವು ಮತ್ತು ರೆವಿನ್ಯೂ ಕೂಡ ಆಗಿ ರೆವಿನ್ಯೂ ನಮ್ದು ಹೈಯೆಸ್ಟ್ ರೆವಿನ್ಯೂ ಇದೆ. ನಮ್ಗಿಂತ ಬೆಂಗಳೂರು ದೊಡ್ಡ ಇದಾದರೂ ಲಾಭದಲ್ಲಿ ಇರುವಂತಹ ಒಂದು ಮೆಸ್ಕಾಮ್ ಮಾತ್ರ 5 ಎಸ್ಕಾಂಗಳಲ್ಲಿ ಮೆಸ್ಕಾಮ್ ಮಾತ್ರ ಲಾಭದಲ್ಲಿರುವಂಥದ್ದು. ಉಳಿದವೆಲ್ಲ ಸ್ವಲ್ಪ ನಷ್ಟದಲ್ಲಿದ್ದಾರೆ. ಅಭಿವೃದ್ಧಿಯಲ್ಲಿ ಕೂಡ ಆಗಿ ನಮ್ದು ಬೆಳ್ತಂಗಡಿಯಲ್ಲಿ ಈಗ ನಾವು ಸುಮಾರು 12.72 ಕೋಟಿದ್ದು ಅಭಿವೃದ್ಧಿ ಕಾರ್ಯಕ್ರಮಗಳು 2025ರಲ್ಲಿ ಆಗ್ತಾ ಇದೆ. ಉಜಿರೆ ಮತ್ತು ಬೆಳ್ತಂಗಡಿ 2 ಸಬ್ ಡಿವಿಷನ್ ಸೇರಿ ಬೆಳ್ತಂಗಡಿ ತಾಲೂಕಿನಲ್ಲಿ 12.72 ಕೋಟಿದ್ದು ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಇವತ್ತು ಅಲ್ಲಿ ಆಗ್ತಾ ಇದೆ. ಅದು ಕೂಡ ನಾವು ನಮ್ಮ ಮೆಸ್ಕಾಂನಿಂದ ಆ ಒಂದು ದುಡ್ಡನ್ನು ನಾವು ಭರಿಸಬೇಕು. ಇಡೀ 4 ಜಿಲ್ಲೆಯಲ್ಲಿ ಕೂಡ ಈಗ ಬೇರೆ ಬೇರೆ ಜಿಲ್ಲೆ ತಗೊಂಡ್ರೆ ಈಗ ಈ ಟ್ರಾನ್ಸ್ಫಾರ್ಮರ್ಗಳು ಮತ್ತು ಇದರ ಸಮಸ್ಯೆ ಎಲ್ಲ ಬಹಳ ದುಡ್ಡಿದೆ. ನಮಗೆ ಮತ್ತೊಂದು ದೊಡ್ಡ ಸಮಸ್ಯೆ ಇರುವಂಥದ್ದು ಇದು ನಮ್ಮ ಸ್ಟಾಫ್ ಅಂತ ಹೇಳಿದ್ರೆ ಆಫೀಷಿಯಲ್ ಸ್ಟಾಫ್ ಅಷ್ಟೇನು ಔಟ್ಸೋರ್ಸ್ ಅಲ್ಲೆಲ್ಲ ಇರುವುದೇನು ದೊಡ್ಡ ಸಮಸ್ಯೆ ಆಗುದಿಲ್ಲ. ಔಟ್ಸೋರ್ಸ್ ಅಲ್ಲಿ ತಗೊಂಡು ಬರ್ತಿ ಮಾಡ್ತಾರೆ. ಪವರ್ ಮ್ಯಾನ್ಗಳು ಈಗ ಜನರಿಗೆ ಪವರ್ ಕಟ್ ಆದ ಕೂಡಲೇ ಅಥವಾ ಏನಾದರೂ ತೊಂದರೆ ಆದ ಕೂಡಲೇ ಅರ್ಜೆಂಟಿಗೆ ಬೇಕಾಗುದು ಪವರ್ ಮ್ಯಾನ್ಗಳು. ಅವರದ್ದು ಸಮಸ್ಯೆ ಇದೆ ನಮಗೆ. ಅಂದ್ರೆ ಸುಮಾರು ಹೌದು ಬೆಳ್ತಂಗಡಿ ತಾಲೂಕಿಗೆ ಒಂದು ತಾಲೂಕೆ ಬೇಕಾದ್ರೂ ಈಗ ಒಂದು 150, 75, 40, 50, 125 ಪವರ್ ಮ್ಯಾನ್ಗಳು ಭರ್ತಿ ಮಾಡ್ಬೇಕಾದ್ರೆ ಬೇಕು ನಮ್ಮ ಹತ್ರ. ಇನ್ನು ಅದು ಬಹಳ ಕಷ್ಟ ಆಗ್ತಾ ಇದೆ. ಯಾಕೆಂದ್ರೆ ಈ ಪವರ್ ಮ್ಯಾನ್ಗಳು ಯಾಕೆ ನಮ್ಮ ಜಿಲ್ಲೆಯವರು ಮತ್ತು ಉಡುಪಿ ಜಿಲ್ಲೆಯವರು ಈ ಕೆಲಸಕ್ಕೆ ಬರುವುದಿಲ್ಲ. ನಮ್ಮಲ್ಲಿ 50% ಮೇಲೆ ಮಾರ್ಕ್ ತೆಗೆದ್ರೆ ಅವ್ರು ಏನಾದ್ರು ಬೇರೆ ಬೇರೆ ಕೋರ್ಸ್ಗಳಿಗೆ ಹೋಗ್ತಾರೆ. ಜಾಸ್ತಿ ಮಾರ್ಕ್ ತೆಗೆದವರು ಇಂಜಿನಿಯರಿಂಗ್, ಮೆಡಿಕಲ್ ಇದಕ್ಕೆಲ್ಲ ಹೋಗ್ತಾರೆ. 50% ಮಾರ್ಕ್ ತೆಗೆದವರು ಈಗ ಒಟ್ಟಿಗೆ ಮೊನ್ನೆ ನಾವು ಕರ್ನಾಟಕದಲ್ಲಿ ಅರ್ಜಿ ಹಾಕಿದವರು 4 ಜನ ಅಂತ ಹೇಳ್ತಾರೆ. ಯಾರು ಪವರ್ ಮ್ಯಾನ್ ಕೆಲಸಕ್ಕೆ, ಲೈನ್ ಮ್ಯಾನ್ ಕೆಲಸಕ್ಕೆ ಅರ್ಜಿ ಹಾಕುದಿಲ್ಲ ನಮ್ಮ ಜಿಲ್ಲೆಯಲ್ಲಿ. ಅದಕ್ಕೆ ಬಹಳ ಕಡಿಮೆ ಜನ. ಮತ್ತೊಂದು ಅದು ಘಟದವರು ಯಾಕೆ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ 80, 90, 95 ಮಾರ್ಕ್ ತೆಗೆದವರು ಕೂಡ ಪವರ್ ಮ್ಯಾನ್ಗೆ ಅಪ್ಲೈ ಮಾಡ್ತಾರೆ. ಇಲ್ಲೀಗ ನಮ್ಮಲ್ಲಿ ಈಗ ಒಂದು 10-50 ಜನ ಅರ್ಜಿ ಹಾಕಿದ್ರು ಮೆರಿಟ್ ಮೇಲೆ ಕೆಲಸ ಅವರಿಗೆ ಹೋಗ್ತದೆ, ಇವರಿಗೆ ಹೋಗುದಿಲ್ಲ. ಅವ್ರು ಏನ್ ಮಾಡ್ತಾರೆ, ಈ 3 ವರ್ಷ ಸರ್ವಿಸ್ ಮಾಡಿದ ಮೇಲೆ ಟ್ರಾನ್ಸ್ಫರ್ ತಗೊಳ್ಬಹುದು ಅಂತ ಇದೆ. 3 ವರ್ಷ ಇಲ್ಲಿ ಕೆಲಸ ಮಾಡ್ತಾರೆ, ಮತ್ತೆ MLAಗಳನ್ನ ಲೋಕಲ್ MLA ಇಟ್ಕೊಂಡು ಟ್ರಾನ್ಸ್ಫರ್ ತಗೊಂಡು ಅವರು ಊರಿಗೆ ಹೋಗ್ತಾರೆ. ಇಲ್ಲಿ ಶಾರ್ಟೇಜ್ ಆಗ್ತದೆ. ಈ ಸಲ ನಾವು ಹೊಸ ಲೈನ್ ಮ್ಯಾನ್ಗಳನ್ನು ಸುಮಾರು 3000 ಇಡೀ ರಾಜ್ಯದಲ್ಲಿ ತಗೊಂಡದ್ದು. ಅದರಲ್ಲಿ 400 ಜನ ನಮಗೆ ನಮ್ಮ ಮೆಸ್ಕಾಂ ವ್ಯಾಪ್ತಿಗೆ ಬರ್ತಾರೆ, ಅಲ್ಲ ಜಿಲ್ಲೆಗೆ ಬರ್ತಾರೆ. ಮೆಸ್ಕಾಂ ವ್ಯಾಪ್ತಿಗೆ 400 ಅಲ್ಲ ಸಾರಿ ಹೌದು ಮೆಸ್ಕಾಂ ವ್ಯಾಪ್ತಿಗೆ 400 ಜನ ಬರ್ತಾರೆ. ನಮ್ಮಲ್ಲಿ ಟ್ರಾನ್ಸ್ಫರ್ ತಗೊಂಡವರೇ 400 ಇದ್ದಾರೆ. ಈಗ 390 ಜನ ಟ್ರಾನ್ಸ್ಫರ್ ತಗೊಂಡಿದ್ದಾರೆ. 409 ನಮಗೆ ಹೊಸ ಅಪಾಯಿಂಟ್ಮೆಂಟ್ ಆಗ್ತದೆ. ನಾವು ಈಗ ಟ್ರಾನ್ಸ್ಫರ್ ಆಗಿ ಇವರಿಗೆ 2-3 ವರ್ಷ ಆಯ್ತು, ರಿಲೀವ್ ಮಾಡಲಿಲ್ಲ ಸರ್ಕಾರ. ಹೊಸಬ್ರ ಅಪಾಯಿಂಟ್ಮೆಂಟ್ ಆದ ಮೇಲೆ ರಿಲೀವ್ ಮಾಡೋಣ ಅಂತ ಮಾಡಲಿಲ್ಲ. ಈಗ ಅಪಾಯಿಂಟ್ಮೆಂಟ್ ಆಗಿದೆ, ಕೊನೆ ಹಂತದಲ್ಲಿ ಅವ್ರು ಬಂದ ಕೂಡಲೇ ಈ 300 ಜನ ಹೋಗ್ತಾರೆ, 400 ಜನ ಹೋಗ್ತಾರೆ, 400 ಜನ ಬರ್ತಾರೆ. ಅದೇ ಪರಿಸ್ಥಿತಿ ಮುಂದುವರಿತದೆ. ಅದಕ್ಕೆ ನಾವು ಮೊನ್ನೆ ನಮ್ಮ ಪವರ್ ಎನರ್ಜಿ ಮಿನಿಸ್ಟರ್ ಹತ್ರ ಮಾತಾಡಿದ್ದೆವು, ಜಾರ್ಜ್ ಅವ್ರ ಹತ್ರ. ನಮಗೆ ಮೆಸ್ಕಾಂ ವ್ಯಾಪ್ತಿಗೆ ಲೈನ್ ಮ್ಯಾನ್ಗಳನ್ನ ಆ ವ್ಯಾಪ್ತಿಯವರನ್ನೇ ರಿಕ್ರೂಟ್ ಮಾಡುವಂತ ಒಂದು ವ್ಯವಸ್ಥೆಯ ಬಗ್ಗೆ ನಾವು ಅವ್ರ ಹತ್ರ ಮಾತಾಡಿದ್ವಿ. ಆದರೆ ಅವರು ಅದು ಹೇಳಿದ್ರು, ಅದು ಸ್ಟೇಟ್ ಪಾಲಿಸಿ, ಆ ರೀತಿ ಮಾಡ್ಲಿಕ್ಕೆ ಆಗುದಿಲ್ಲ.
ನಾವು ಒಂದೊಂದು ಎಸ್ಕಾಮ್ಗಳಿಗೆ ಅಲ್ಲಿಯ ಲೋಕಲ್ ಜನರನ್ನೇ ತಗೊಂಡಿಗೆ ಸ್ಟೇಟ್ ಪಾಲಿಸಿ ಆದ್ರಿಂದ ಅವನ ರಾಜ್ಯದವನು ಎಲ್ಲಿ ಬೇಕಾದ್ರೂ ಕೆಲಸ ಮಾಡ್ಲಿಕ್ಕೆ ಅವನಿಗೆ ಅವಕಾಶ ಕೊಡುವಂತ ವ್ಯವಸ್ಥೆ. ಅದಕ್ಕೆ ಅವರೊಂದು ಇದು ಸ್ವಲ್ಪ ವ್ಯತ್ಯಾಸ ಅದರಲ್ಲಿ ಮಾಡಿದ್ರು. ಈ ಇಂಟರ್ವ್ಯೂ ಆಗುವಂತ ಸಂದರ್ಭ 5 ಎಸ್ಕಾಮ್ಗಳಲ್ಲಿ ಕೂಡ ಒಂದೇ ದಿವಸ ಇಂಟರ್ವ್ಯೂ ಮಾಡುವಂಥದ್ದು. ಪವರ್ ಮ್ಯಾನ್ಗಳನ್ನ ರಿಕ್ರೂಟ್ ಮಾಡಲಿಕ್ಕೆ ಇಂಟರ್ವ್ಯೂ ಮಾಡುವಂಥದ್ದು ಒಂದೇ ದಿವಸ. ಆಗ ಸ್ವಲ್ಪ ಮಟ್ಟಿನ ಪ್ರಯೋಜನ ಏನು ಅಂತ ಹೇಳಿದ್ರೆ, ಈಗ ಬಾಗಲಕೋಟೆ ನಮ್ಮ ಜೆಸ್ಕಾಮ್ ಇದೆ ಗುಲ್ಬರ್ಗ, ಆ ವ್ಯಾಪ್ತಿಯವರು ಇಂಟರ್ವ್ಯೂ ಎಲ್ಲ 5 ಕಡೆ ಕೂಡ ಇರುವುದರಿಂದ ಇಲ್ಲಿಗೆ ಬರ್ಲಿಕ್ಕೆ ಅವರಿಗೆ ಆಗುದಿಲ್ಲ, ಅವರು ಅಲ್ಲಿಯೇ ಅಟೆಂಡ್ ಆಗ್ತಾರೆ. ಆದ್ರಿಂದ ಇಲ್ಲಿಯ ಜನರಿಗೆ ಸ್ವಲ್ಪ ಅರ್ಜಿ ಹಾಕಿದರೆ ಇಲ್ಲಿಯ ಜನರಿಗೆ ಸ್ವಲ್ಪ ಜಾಸ್ತಿ ಕೆಲಸ ಸಿಗಲಿಕ್ಕೆ ಅವಕಾಶ ಆಗ್ತದೆ. ಮತ್ತು ಅವರು ಕೆಲಸ ಸಿಕ್ಕಿದ್ರೆ ಇಲ್ಲಿಯೇ ಇರ್ತಾರೆ, ಲೋಕಲ್ನವರು ಟ್ರಾನ್ಸ್ಫರ್ ತಗೊಂಡೇನು ಹೋಗುದಿಲ್ಲ. ಆ ಒಂದು ವ್ಯವಸ್ಥೆಯನ್ನು ಮಾಡುವಂತ ಅವ್ರು ಹೇಳಿದ್ದಾರೆ. ಮತ್ತೊಂದು ಸಮಸ್ಯೆ ಅಂದ್ರೆ, ಈಗ SSLC ಪಾಸ್ ಆಗಿರ್ಬೇಕು, ಅವರು SSLC ಪಾಸ್ ಆಗಿರ್ಬೇಕು. ಈಗ ನಾವು ಮಳೆಗಾಲದಲ್ಲೆಲ್ಲ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಔಟ್ಸೋರ್ಸ್ ಇಂದ ಅನೇಕ ಜನರನ್ನ ಮಳೆಗಾಲದಲ್ಲಿ ಹೆಚ್ಚು ಪವರ್ ಕಟ್, ಲೈನ್ ಪ್ರಾಬ್ಲಮ್, ಮಳೆಗೆ, ಗಾಳಿಗೆ, ಸಿಡಿಲಿಗೆ ಎಲ್ಲ ಹೋಗುವಂಥದ್ದು. ಆ ಸಂದರ್ಭ ಮೊದಲೇ ಲೈನ್ ಮ್ಯಾನ್ಗಳು ಶಾರ್ಟ್ ಇದೆ. ಅದಕ್ಕೆ ನಾವು ಔಟ್ಸೋರ್ಸ್ ಇಂದ ತಗೊಳ್ತೇವೆ. ಅವರು ತುಂಬಾ ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಹೆಚ್ಚು ಅಂದರೆ 3 ತಿಂಗಳು ಕೆಲಸ ಇತ್ತು. ಈಗ ಈ ನಮ್ಮ MD ಅವರು ಬಂದ್ಮೇಲೆ 6 ತಿಂಗಳು ಕೆಲಸ ಕೊಟ್ಟಿದ್ದಾರೆ ಅವರಿಗೆ. 6 ತಿಂಗಳು ಕೆಲಸ ಕೊಟ್ಟು ಅವರನ್ನು ಯೂಸ್ ಮಾಡ್ತಾ ಇದ್ದೇವೆ. ಆದರೆ ಅವರನ್ನು ರಿಕ್ರೂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಎಲ್ಲರೂ ಹೆಚ್ಚಿನವರು SSLC ಫೇಲ್ ಅಥವಾ SLC ಅವರಿಗೆ ಶಾಲೆಗೆ ಹೋಗ್ಲಿಲ್ಲ. ಬಟ್ ಕೆಲಸ ಗೊತ್ತು ಅವರಿಗೆ, ಒಳ್ಳೆ ಕೆಲಸ ಮಾಡ್ತಾರೆ, ಅವ್ರನ್ನ ತಗೊಳ್ಳಿಕ್ಕೆ ಆಗುದಿಲ್ಲ ಅಂತ ಪರಿಸ್ಥಿತಿ. ಅದು ಒಂದು ಸಮಸ್ಯೆ ಇದೆ. ಅಂತೂ ಈ 5 ಕಡೆ ಬೇರೆ ಬೇರೆ 5 ಕಡೆ 5 ಸಲ ಇಂಟರ್ವ್ಯೂ ಮಾಡಿದ್ರೆ ಸ್ವಲ್ಪ ಪರಿಸ್ಥಿತಿ ಸುಧಾರಿಸಬಹುದು, ನಮ್ಮವರು ಅರ್ಜಿ ಹಾಕಿದ್ರೆ ಅನ್ನುವಂಥ ಒಂದು ವಾತಾವರಣ ಇದೆ. ಬಹುಶಃ ಆ ರೀತಿ ಮಾಡಿದ್ರೆ ಸ್ವಲ್ಪ ಪ್ರಯೋಜನ ಆಗ್ತದೆ ಅನ್ನುವಂಥ ಒಂದು ಭಾವನೆ. ಆದ್ದರಿಂದ ನಮ್ಮ ಸ್ವಲ್ಪ ಇದನ್ನು ನೀಗಿಸ್ಲಿಕ್ಕೆ ಅವಕಾಶ ಇದೆ. ಮತ್ತು SCP TSPಗಳಲ್ಲಿ SCP TSPಯಲ್ಲಿ ನಾವು ಗುರಿಯನ್ನ ಸಾಧನೆ ಮಾಡಿದ್ದೇವೆ. SCP TSP ಮತ್ತು ಗಂಗಾ ಕಲ್ಯಾಣ ಇಂಥ ಯೋಜನೆಗಳು ನಮ್ಮಲ್ಲಿ ಒಟ್ಟು ಉಜಿರೆ ವಿಭಾಗದಲ್ಲಿ ಗಂಗಾ ಕಲ್ಯಾಣಕ್ಕೆ ಸುಮಾರು 6 ಲಕ್ಷ, ಇದಕ್ಕೆ ಹೆಚ್ಚುವರಿ SCP TSPಗಳಿಗೆ ನಾವು ಟ್ರಾನ್ಸ್ಫಾರ್ಮರ್ಸ್ ಕೊಡ್ಲಿಕ್ಕೆ ಸುಮಾರು 26.57 ಲಕ್ಷ ಖರ್ಚು ಮಾಡಿದ್ದೇವೆ. ಅದು ಖರ್ಚಾಗಿದೆ. ಗಂಗಾ ಕಲ್ಯಾಣಕ್ಕೆ 12 ಸಂಖ್ಯೆ ಇದ್ದದ್ದು ಅದು ಕಂಪ್ಲೀಟ್ ಆಗಿದೆ, ಪೂರ್ಣಗೊಂಡಿದೆ. ಅದು ಕೂಡ 6.17 ಲಕ್ಷ ರೂಪಾಯಿ. ವಾಹಕ ಬದಲಾವಣೆ, ಟ್ರಾನ್ಸ್ಮಿಷನ್ ರೀಕಂಡಕ್ಟಿಂಗ್ ವಾಹಕ, ಅದು ಕೂಡ ಸುಮಾರು 334.12 ಲಕ್ಷದ ಕೆಲಸ ನಮ್ಮಲ್ಲಿ SCP TSPಯಲ್ಲಿ ಆಗಿದೆ, ಅದು ಕಂಪ್ಲೀಟ್ ಆಗಿದೆ. ಮತ್ತು SC ST ಕಾಲೋನಿಗಳಿಗೆ ಡೆವಲಪ್ಮೆಂಟ್, ಅದರ ಅಭಿವೃದ್ಧಿ ಅಂದ್ರೆ ನಮ್ಮ ಮೆಸ್ಕಾಂ ಅಭಿವೃದ್ಧಿ, ಎಕ್ಸ್ಟ್ರಾ TC ಹಾಕುವಂಥದ್ದು, ಪರಿವರ್ತಕ ಇದೆಲ್ಲ ಕೆಲಸಗಳಿಗೆ ಸರ್ಕಾರ ಕೇಳಿದೆ ನಮ್ಮ ಹತ್ರ. ನಾವು ಸುಮಾರು 4.25 ಕೋಟಿದ್ದು ಪ್ರಪೋಸಲ್ ಕೊಟ್ಟಿದ್ದೇವೆ ಸರ್ಕಾರಕ್ಕೆ. ಅದು ಬಂದರೆ ಸುಮಾರು 4.25 ಕೋಟಿದ್ದು ಅಡಿಷನಲ್ ವರ್ಕ್ ನಮಗೆ SCP TSPಗೆ ಆಗ್ತದೆ. ಅದು SCP TSP ಕೆಲಸವನ್ನು ಯಾವತ್ತೂ ನಾವು ಬಾಕಿ ಇಡಲಿಲ್ಲ. ಅದು 100% ಅದರಲ್ಲಿ ಸರ್ಕಾರ ಕೊಟ್ಟ ಟಾರ್ಗೆಟ್ ಏನಿದೆ ಅದು 100% ಸಂಪೂರ್ಣ ಆಗಿದೆ. ಮತ್ತೆ ನಮ್ದು ಕೆಲವು ಸಮಸ್ಯೆಗಳು, ಮತ್ತೊಂದು ಇದು KPTCLನಿಂದ 2 ಸ್ಟೇಷನ್ಗಳು ಆಗ್ತಾ ಇದ್ದಾವೆ, 110 KVA ಸ್ಟೇಷನ್ಗಳು. ಒಂದು ಕುತ್ಲೂರು ಮತ್ತೊಂದು ಕಕ್ಕಿಗೆ, 2 ಕೂಡ ಅದು ಪ್ರಾರಂಭ ಆಗ್ತದೆ. ಅದು KPTCL ನವರು ಮಾಡುವಂಥದ್ದು, ಮೆಸ್ಕಾಂ ನವರಲ್ಲ. KPTCL ಮೆಸ್ಕಾಂ ಬೇರೆ, KPTCL ಬೇರೆ. ಆಲ್ರೆಡಿ ಸ್ಟೇಟ್ಗೆ ಅಪ್ಲೈ ಆಗ್ತದೆ ಅದು 2 ಸಬ್ಸ್ಟೇಷನ್. ಅದು ಸ್ಟೇಷನ್ ಆದರೆ ನಮಗೆ ಅದರಿಂದ ಸ್ವಲ್ಪ ಪ್ರಯೋಜನ ಆಗ್ತದೆ. ಮತ್ತು ನಮ್ಮಲ್ಲಿ ಗ್ರಾಹಕರು ಜಾಸ್ತಿ ಇರೋದ್ರಿಂದ ಬೆಳ್ತಂಗಡಿಯಲ್ಲಿ 2 ಸಬ್ಸ್ಟೇಷನ್ ಇದೆ, ಸಬ್ ಡಿವಿಷನ್ ಉಜಿರೆ ಮತ್ತು ಬೆಳ್ತಂಗಡಿ. ನಮಗೆ ಡಿವಿಷನ್ ಬಂಟ್ವಾಳ. ಆದ್ದರಿಂದ ಕೆಲವು ಕಡೆ ಈ ನಮ್ಮ
ಈ 2 ಸಬ್ ಡಿವಿಷನ್ ನಲ್ಲಿ ಇರುವಷ್ಟು ಕನೆಕ್ಷನ್ ಒಂದು ಡಿವಿಷನ್ ನಲ್ಲಿ ಇಲ್ಲ. ಕೆಲವು ಕಡೆ ಇಲ್ಲಿ ಜಾಸ್ತಿ ಇದೆ ಮತ್ತು ರೆವಿನ್ಯೂ ಕೂಡ ಇದೆ. ಆದ್ದರಿಂದ ಇಲ್ಲಿ ಒಂದು ಡಿವಿಷನ್ ಮಾಡಬೇಕು ಅನ್ನುವಂಥ ಒಂದು ಪ್ರಪೋಸಲ್ ಕೂಡ ಕೇಳ್ತಾ ಇದ್ದಾರೆ. ಅದು ನಾವು ಸರ್ಕಾರದ ಗಮನಕ್ಕೆ ತರಬೇಕು ಮತ್ತು ಅದನ್ನು ಯಾಕಂತ ಹೇಳಿದ್ರೆ ಹ್ಯಾಂಡ್ ಕೂಡ ವ್ಯವಸ್ಥೆ ಆಗಬೇಕು. ಅದೊಂದು ವ್ಯವಸ್ಥೆ ಆಗಬೇಕು. ಅಂತೂ ಬೆಳ್ತಂಗಡಿಯನ್ನ ಒಂದು ಪವರ್ ಲೋ ವೋಲ್ಟೇಜ್ ಇಲ್ಲದೆ ಕೃಷಿಕರಿಗೆಲ್ಲ ಸಿಗುವಂತೆ ಟ್ರಾನ್ಸ್ಫಾರ್ಮರ್ಗಳನ್ನ ಡೆವಲಪ್ ಮಾಡುವಂಥ ಒಂದು ಮಾಡಬೇಕು ಅನ್ನುವಂಥ ಉದ್ದೇಶ. ಮತ್ತು ಸಮಸ್ಯೆಗಳಿದ್ದಾವೆ. ನಮ್ಮ ಸ್ಟಾಫ್ಗಳದ್ದು ಬಹಳಷ್ಟು ಸಮಸ್ಯೆ ಇದೆ. ಅದೆಲ್ಲ ನಾವು ಅಲ್ಲಿ ಮಾತಾಡಿದ್ದೇವೆ ಪ್ರೆಸ್ನಲ್ಲಿ, ಬೇಡ. ಯಾಕೆಂದರೆ ಸ್ವಲ್ಪ ವಾರ್ನಿಂಗ್ ಎಲ್ಲ ಅವರಿಗೆ ಮಾಡಿದ್ದೇವೆ ನಾವು ಒಳ್ಳೆಯ ರೀತಿಯಲ್ಲಿ. ಅಂದರೆ ಜನರಿಗೆ ಸಹಕರಿಸುವಂತೆ ಸ್ಟಾಫ್ನವರು ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಈಗ ಸ್ವಲ್ಪ ಕೆಲವು ಗೈಡೆನ್ಸ್ಗಳನ್ನು ಕೊಟ್ಟಿದ್ದೇವೆ. ಕಸ್ಟಮರ್ಗಳು ನಮಗೆ ರೆವಿನ್ಯೂ ಕಟ್ಟುವವರು ಕಸ್ಟಮರ್ಗಳಿಗೆ ನಾವು ಸರಿಯಾದ ರೀತಿಯಲ್ಲಿ ಸ್ಪಂದಿಸದೇ ಇದ್ದರೆ ಅವರು ಮತ್ತೆ ಅವರಿಗೇನು ಅರ್ಥ ಆಗುದಿಲ್ಲ. ಇದು ಏನು ನಾವು ಯಾಕೆ ಒಂದು ಅವರಿಗೆ ಸರಿಯಾಗಿ ನಾವು ಬ್ರೀಫ್ ಮಾಡಿ ಕನ್ವಿನ್ಸ್ ಮಾಡಿದರೆ ಕಸ್ಟಮರ್ಸ್ ಸ್ಯಾಟಿಸ್ಫೈ ಆಗ್ತಾರೆ ನಮ್ಮ ಜಿಲ್ಲೆಯಲ್ಲಿ. ಆದ್ದರಿಂದ ನಮ್ಮ ಅವರಿಗೆ ಕೂಡ ಒಳ್ಳೆಯ ರೀತಿಯಲ್ಲಿ ಸ್ನೇಹಮಯ ಒಂದು ವಾತಾವರಣ ನಿರ್ಮಿಸಬೇಕು ಅಂತ ನಾವು ನಮ್ಮ ಸ್ಟಾಫ್ ಹತ್ರ ಕೂಡ ರಿಕ್ವೆಸ್ಟ್ ಮಾಡಿಕೊಂಡಿದ್ದೇವೆ. ಅದಕ್ಕೆ ಎಲ್ಲ ಅವ್ರದ್ದು ಕೂಡ ಸಹಮತ ಇದೆ. ಅವರಿಗೆ ಕೂಡ ವರ್ಕ್ ಲೋಡ್ ಹೆವಿ ಇರುತ್ತೆ. ಯಾಕಂತ ಹೇಳಿದ್ರೆ ಜನರು ಹ್ಯಾಂಡ್ ಕಮ್ಮಿ ಇರುವಾಗ ವರ್ಕ್ ಲೋಡ್ ಜಾಸ್ತಿ ಆಗ್ತದೆ. ಸೊ ಸ್ವಲ್ಪ ಕೆಲವು ಸಲ ಉತ್ತರ ಕೊಡುವಾಗ ಹೆಚ್ಚು ಕಮ್ಮಿ ಆಗ್ತದೆ. ಅದೇನು ದೊಡ್ಡ ಸಮಸ್ಯೆ ಅಲ್ಲ, ಸರಿ ಮಾಡ್ಬೋದು. ಮತ್ತು ಬೇರೆಲ್ಲ ಸಮಸ್ಯೆಗಳಿದೆ. ಆ ಸಮಸ್ಯೆಗಳಿಗೆಲ್ಲ ಪರಿಹಾರ ಕಂಡುಕೊಡ್ಲಿಕ್ಕೆ ಮಾತನಾಡಿದ್ದೇವೆ. ಅಂತೂ ಆದಷ್ಟು ಪರಿವರ್ತನೆಗಳನ್ನು ಹಾಕ್ಕೊಂಡು ಲೋ ವೋಲ್ಟೇಜ್ ಪ್ರಾಬ್ಲಮ್ಗಳನ್ನು ಪರಿಹರಿಸಿಕೊಂಡು ಕೆಲಸ ಮಾಡುವಂಥ ಒಂದು ವಾತಾವರಣ ಸೃಷ್ಟಿಯಾಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. MD ಅವರು ಬಂದಿದ್ರು ಇವತ್ತು ಮೀಟಿಂಗ್ಗೆ, ಎಕ್ಸಿಕ್ಯೂಟಿವ್. ನಗರಕ್ಕೆ ಪ್ರತ್ಯೇಕ ಫೀಡರ್ ಒಂದು ಆಗ್ತಾ ಇದೆ. ಈಗ ನಮ್ಮ ಗುರುವಾಯನಕೆರೆ 110 KVA ಇಂದ ನಗರಕ್ಕೆ ಒಂದು ನಾವು ಲೈನ್ ಕೊಡ್ತಾ ಇದ್ದೇವೆ. UG ಕೇಬಲ್ ಹಾಕಿ, ಅಂಡರ್ಗ್ರೌಂಡ್ ಕೇಬಲ್ ಹಾಕಿ ಲೈನ್ ಕೊಡ್ತಾ ಇದ್ದೇವೆ. ಆಗ ಪಟ್ಟಣಕ್ಕೆ ಒಂದು ಸೈಡ್, ಆ ಸೈಡ್ಗೆ ಒಂದು ಸೈಡ್ ಮಾಡಿದರೆ, ಎರಡು ಡಿವೈಡ್ ಮಾಡಿದರೆ ಅಲ್ಲಿ ಬಹಳಷ್ಟು ಈ ಕಡೆಯವರಿಗೆ ಪ್ರಯೋಜನ ಆಗ್ತದೆ, ಪಟ್ಟಣಕ್ಕೂ ಪ್ರಯೋಜನ ಆಗ್ತದೆ. ಅದು ಈಗ ಏನಾಗಿದೆ ಅಂದ್ರೆ ಸ್ವಲ್ಪ ಸಮಸ್ಯೆ ಆಗಿದೆ. ನ್ಯಾಷನಲ್ ಹೈವೇ ಕೆಲಸ ಆಗ್ತಾ ಇದೆ. ನಮ್ಮದು ಗುರುವಾಯನಕೆರೆ ಫೀಡರ್ನಿಂದ ಗುರುವಾಯನಕೆರೆ ಪೇಟೆವರೆಗೆ ಅಂಡರ್ಗ್ರೌಂಡ್ ಕೇಬಲ್ ಆಗಿದೆ. ಅಲ್ಲಿಂದ ಇಲ್ಲಿಗೆ ಬರಬೇಕು, ನಮ್ಮ ಮೇನ್ ಸ್ಟೇಷನ್ಗೆ ಬರಬೇಕು. ಅಲ್ಲಿಗೆ ಬರಬೇಕಾದ್ರೆ ನ್ಯಾಷನಲ್ ಹೈವೇ ಕೆಲಸ ಆಗ್ತಾ ಇದೆ. ಅವರು ಕಾರಿಡಾರ್ ಫಿಕ್ಸ್ ಮಾಡಬೇಕು. ನಮಗೆ ಕಾರಿಡಾರ್ ಫಿಕ್ಸ್ ಮಾಡಲಿಕ್ಕೆ ಅವ್ರದ್ದೇ ಎಂಡ್ ಡೆಡ್ ಲೈನ್ ಎಲ್ಲಿಂದ ಅವರಿಗೆ ಇನ್ನು ಮೀಟರ್ ಲೆಕ್ಕದಲ್ಲಿ ಆಗಿದೆ, ಬಟ್ ಕೆಲಸ ಆಗಲಿಲ್ಲ. ಸರ್ವಿಸ್ ರೋಡ್ ಆಗ್ತಾ ಇದೆ. ಸರ್ವಿಸ್ ರೋಡ್ ಕೆಲವು ಕಡೆ ಆಗಲಿಲ್ಲ. ಅಲ್ಲಿ ಬಿಲ್ಡಿಂಗ್ಸ್ ಇದ್ದಾವೆ, ಎಕ್ವಿಷನ್ ಆಗಿದೆ, ಅವರಿಗೆ ಸರ್ಕಾರ ಕಾಂಪನ್ಸೇಷನ್ ಕೆಲವು ಕೊಟ್ಟಿದೆ, ಕೆಲವರು ಕಮ್ಮಿ ಆಗಿದೆ ಅಂತೇಳಿ ಸಮಸ್ಯೆ ಇದೆ, ಕೆಲವರಿಗೆ ಕೊಡಲಿಕ್ಕೆ ಬಾಕಿ ಇದೆ. ಅದರಿಂದಾಗಿ ಬಿಲ್ಡಿಂಗ್ಸ್ ವೇಕೆಟ್ ಆಗಲಿಲ್ಲ. ಆ ಬಿಲ್ಡಿಂಗ್ಸ್ ವೇಕೆಟ್ ಆಗದೆ ಅವರಿಗೆ ಕಾರಿಡಾರ್ ಫಿಕ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಅದಾದರೆ ಅದು ಅಂತೂ ಈಗ ನಾವು ಅದು ಡಿಸ್ಕಸ್ ಆಯಿತು. ಒಂದು ಆದಷ್ಟು ಬೇಗ ಮಾಡ್ತೇವೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಮತ್ತು ನಿನ್ನಿಕಲ್ನಲ್ಲಿ ಒಂದು ಸಬ್ಸ್ಟೇಷನ್ ಆಗ್ತಾ ಇದೆ, 33/11 KVA ಇದು ಒಂದು ಆಗ್ತಾ ಇದೆ. ಅದು ಜೂನ್ ಒಳಗೆ ಕಂಪ್ಲೀಟ್ ಮಾಡ್ತೇವೆ ಅದನ್ನು. ಅದಕ್ಕೆ ಸ್ವಲ್ಪ ಫಾರೆಸ್ಟ್ನವ್ರದ್ದು ಸ್ವಲ್ಪ ಸಮಸ್ಯೆ ಇತ್ತು. ಇವತ್ತು ರೇಂಜರ್ ಕೂಡ ಬಂದಿದ್ರು. ಬೆಳಲ್ ಉಜಿರೆ ನಿನಿಕಲ್ ಅಲ್ಲಿ ಇದು ಜೂನ್ನಲ್ಲಿ ಫಿನಿಶ್ ಮಾಡ್ತೇವೆ ಅಂತ ಹೇಳಿ ಸ್ವಲ್ಪ ಫಾರೆಸ್ಟ್ನವ್ರು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅಂದರೆ RTC ನಮಗೆ ಆಗಿದೆ, ಜಾಗ ಅವ್ರದ್ದು ಅಂತ ಹೇಳ್ತಾ ಇದ್ದಾರೆ. ಅದು ಸಾರ್ಟ್ ಔಟ್ ಆಗಿದೆ, ಈಗ ಆಗ್ತದೆ. ಸ್ವಲ್ಪ ಒಂದು ತಿಂಗಳಲ್ಲಿ ಡಾಕ್ಯುಮೆಂಟೇಶನ್ ಕೂಡ ಕ್ಲಿಯರ್ ಆಗಿ ಜೂನ್ನಿಂದ ಅದು ಕಮೆನ್ಸ್ ಆಗ್ತದೆ, ಕ್ಲಿಯರ್ ಆಗ್ತದೆ. ಮತ್ತೊಂದು ಅರಿಶಿನಮಕ್ಕಿ, ಬೆಳಾಲು, ಕಾಯರ್ ತಡ್ಕ, ಅರಿಶಿನಮಕ್ಕಿ ಅಂದರೆ ಕಾಯರ್ ತಡ್ಕ, ಅದು ಅಲ್ಲಿ ಅಥವಾ ಅಲ್ಲಿ ಬೇರೆ ಇದೆ. ಕಾಯರ್ ತಡ್ಕ, ಅರಿಶಿನಮಕ್ಕಿ ಹತ್ರ ಇದೆ. ಇದೆಲ್ಲ ಪ್ರಪೋಸಲ್ಸ್ ಇದೆ. ಆದರೆ ಈಗ ನಮ್ದು ಈಗ ಒಂದು 2 ಏನೋ ಈಗ ಒಂದು ಜಾಗ ನೋಡಿದ್ದೇವೆ. ಆ
ಆ ಜಾಗ ನೋಡಿದ್ದು ಮಾಡಿ ಅದನ್ನು ಫಸ್ಟಿಗೆ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಮತ್ತೆ ಉಳಿದದ್ದೊಂದು ಎರಡು ಬೆಳಲ್ನಲ್ಲಿಯೂ ಆಗಬೇಕು ಅಂತ ಇದ್ದಾರೆ. ಅದನ್ನೆಲ್ಲ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಜಾಗದ್ದು. ನಾವು ಹೆಚ್ಚಾಗಿ ಸರ್ಕಾರಿ ಜಾಗಕ್ಕೆ ಹೋಗ್ತೇವೆ. ಆ ಸರ್ಕಾರಿ ಜಾಗ ನೋಡುವಾಗ ಯಾರೋ ಒಬ್ಬ ಎನ್ಕ್ರೋಚ್ ಮಾಡಿರ್ತಾನೆ, ಅವನು ಬಿಡ್ಲಿಕ್ಕೆ ಕೇಳುವುದಿಲ್ಲ. ಕೆಲವು ಕಡೆ ಅದೇ ಸಮಸ್ಯೆ ಆಗಿದೆ. ಅದಕ್ಕೆ ಇವತ್ತು ನಾವು ಒಂದು ತೀರ್ಮಾನ, MD ಅವರಿದ್ದರು ತೀರ್ಮಾನ ತಗೊಂಡಿದ್ದೇವೆ. ಎಲ್ಲಿಯಾದರೂ ಸಬ್ಸ್ಟೇಷನ್ ಮಾಡುವಂಥ ಸಂದರ್ಭ ನಾವು 1 ಎಕರೆ ಜಾಗವನ್ನು ಪರ್ಚೇಸೇ ಮಾಡೋದು. ಯಾರದು ಈಗ ಪರ್ಚೇಸ್ ಮಾಡಿದ ಸಮಸ್ಯೆ ಇಲ್ಲ, ಅವರು ಅಡ್ಡಿ ಮಾಡಲಿಕ್ಕಿಲ್ಲ. ನಾವು ನಮ್ಮಿಂದ ಮೆಸ್ಕಾಮಿಂದ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ಅಲ್ಲಿ ಸಬ್ಸ್ಟೇಷನ್ ಮಾಡಿ ವಸ್ತು ಮಾಡುವಂಥ ಸಂದರ್ಭಗಳಲ್ಲಿ ಸರ್ಕಾರಿ ಜಾಗ ಸಿಗದೇ ಇದ್ದರೆ, ಅಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಈ ಥರ ಮಾಡುವಂಥ ಒಂದು ತೀರ್ಮಾನಕ್ಕೆ ಇವತ್ತು ಬಂದಿದ್ದೇವೆ. ಆದ್ದರಿಂದ ಇನ್ನೂ ದೊಡ್ಡ ಸಮಸ್ಯೆ ಆಗಲಿಕ್ಕಿಲ್ಲ. TC ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಒಂದು ಹಾಳಾಗಿದೆ ಅಥವಾ ಒಂದು ಸರಿ ಇದೆ. ವರ್ಕ್ ಹಾಳಾಗಿದೆ ಅಂತ ಹೇಳಿದ್ರೆ ಅದನ್ನು ರಿಪ್ಲೇಸ್ ಮಾಡಬೇಕು. ಅದು ಓವರ್ಲೋಡ್ ಸಮಸ್ಯೆ. ಹೌದು, ಅದು ಸಮ ಮಾಡ್ಬೋದು. ಮತ್ತು ಅದರಲ್ಲಿ ಅಷ್ಟು ಓವರ್ ಹಿಡಿದಿದ್ರೆ ಹೌದು, ಲೈಟ್ ಮಾಡಿ. ಒಂದು ವೇಳೆ ಅದು ಹೆವಿ ಲೋಡ್ ಇದ್ರೆ ನಾವು ಇನ್ನೊಂದು ಸ್ವಲ್ಪ ಇದು ಟ್ರಾನ್ಸ್ಫಾರ್ಮರ್ ಹಾಕ್ಕೊಡ್ತೇವೆ. ಅಂತ ಜಾಗದಲ್ಲಿ ಹೊಸ ಟ್ರಾನ್ಸ್ಫಾರ್ಮರೇ ಹಾಕ್ತೇವೆ. ಟ್ರಾನ್ಸ್ಫಾರ್ಮರ್ ಏನು ಸಮಸ್ಯೆ ಇಲ್ಲ, ನಮ್ಮ ಹತ್ರ ಬೇಕಾದಷ್ಟು ಇದೆ. ಅದು ಸಹ ಒಂದು ಪ್ರಪೋಸಲ್ ಇದೆ. ಅನೇಕ ಕಡೆ ಯಾವತ್ತೋ ಹಾಕಿದಂಥದ್ದು. ಹಿಂದೆ ಈ ಕಂಬ ಹಾಕುವಾಗ ಕೂಡ 70 ಮೀಟರ್ಗೆ ಆಗ್ತಾ ಇದ್ವು. ಈಗ ಅದನ್ನು 40 ಮೀಟರ್ಗೆ ಇಳಿಸಿದ್ದಾರೆ. ಯಾಕೆಂದರೆ ವರ್ಷ ಹೋದಾಗೆ ಅದು ಜೋತು ಬೀಳಲಿಕ್ಕೆ ಶುರು ಆಗ್ತದೆ. ಮೊನ್ನೆಯಲ್ಲಿ ತೆಕ್ಕರ್ನಲ್ಲಿ ಆಗಿದ್ದು ಪ್ರಾಬ್ಲಮ್ ಆಯಿತು, ಕಂಪ್ಲೀಟ್ ಜೋತು ಬಿದ್ದಿದೆ. 2 ಸಾರಿ ಮಾಡಿದ್ದಾರೆ. ಅದು ಒಂದು ಕಂಬ ಹಳೆದಾಗಿರ್ತದೆ, ವೈರ್ ಹಳೆದಾಗಿರ್ತದೆ, ಮತ್ತು ಲೆಂತ್ ಜಾಸ್ತಿ ಇರ್ತದೆ. ಅಂಥ ಕಡೆ ಈಗ ಏನು ಮಧ್ಯದಲ್ಲಿ ಸಪೋರ್ಟ್ ಇನ್ನೊಂದು ಕಂಬ ಕೊಟ್ಟು ಮಾಡ್ತಾರೆ. ಅದಕ್ಕೆ ಅದು ನಮಗೆ ಮತ್ತು ಅಡಿಷನಲ್ ಖರ್ಚು. ಅದಕ್ಕೋಸ್ಕರ ಈಗ ಹಾಕುವಾಗಲೇ 40 ಮೀಟರ್ಸ್, ಮತ್ತೆ ಯಾವತ್ತದು ಸಮಸ್ಯೆ ಆಗುವುದಿಲ್ಲ. ಆ ಥರ ಮಾಡುವಂಥ ವ್ಯವಸ್ಥೆ. ಅದು ಹಳೆದು ಚೇಂಜ್ ಮಾಡುವಂಥದ್ದು ಪ್ರಪೋಸಲ್ಸ್ ಇದೆ, ತುಂಬ ಇದೆ. ಅದು ಕೂಡ ಈಗ ಹೆಚ್ಚಿನ ಲೈನ್ಗಳು ಹೊಸ ಲೈನ್ ಆಗ್ತಾ ಇರುವಾಗ ಹಳೆದೆಲ್ಲ ಹೋಗಿದೆ. ಅದು ಕೆಲವು ಕಡೆ ಉಳ್ಕೊಂಡಿದೆ. ಇದು ಕೂಡ ಅದನ್ನು ಚೇಂಜ್ ಮಾಡುವಂಥದ್ದು ಪ್ರಪೋಸಲ್ ಕೂಡ ಇದೆ. ಅದೀಗ ಮೊನ್ನೆ 1-2 ಕಂಪ್ಲೇಂಟ್ ಬಂತು ಟ್ರೀ ಕಟ್ಟಿಂಗ್. ಇದು ಇವರು ಮೆಸ್ಕಾಂನವರು ಕೇಳ್ತಾರೆ, ಫಾರೆಸ್ಟ್ನವರು ಅವ್ರು ಮಾಡೋದಿಲ್ಲ, ಅವ್ರು ನಮಗೆ ದುಡ್ಡು ಕಟ್ಟಬೇಕು, ಇಂಥದ್ದಕ್ಕೆಲ್ಲ ಸಣ್ಣ ಸಣ್ಣ ಸಮಸ್ಯೆಗಳಿದ್ದಾವೆ. ಅಂಥದ್ದು ಯಾವುದಾದ್ರು ಪರ್ಟಿಕ್ಯುಲರ್ ಬಂದರೆ ಅದನ್ನು ಪರಿಹಾರ ಮಾಡ್ಬೋದು. ಫಾರೆಸ್ಟ್ನ ಈಗ ಮೆಸ್ಕಾಂನವರಿಗೆ ತೊಂದರೆ ಆಗ್ತದೆ ಅಂತ ಹೇಳಿದರೆ ಅವರು ಫಾರೆಸ್ಟ್ನವರಿಗೆ ತಿಳಿಸ್ತಾರೆ. ಫಾರೆಸ್ಟ್ನವರು ಒಂದು ಪರ್ಮಿಷನ್ ಕೊಡಬೇಕು, ತೆಗೆಸೋದು ಮೆಸ್ಕಾಂನವರಿಗೆ ತೆಗಿಸ್ತಾರೆ. ಟ್ರೀ ಕಟ್ಟಿಂಗ್ ಅಂದರೆ ರೆಂಬೆ ಕಟ್ ಮಾಡೋದು, ಟ್ರೀ ಕಟ್ಟಿಂಗ್ ಅಲ್ಲ, ರೆಂಬೆ ಎಲ್ಲ ಕಟ್ ಮಾಡೋದು. ಗ್ರಾಮ ಸಭೆಯಲ್ಲಿ ಬರುವಂಥದ್ದು ಅದು ಕೂಡ ಡಿಸ್ಕಸ್ ಆಯಿತು. ಗ್ರಾಮ ಸಭೆಯಲ್ಲಿ ಬರುವಂಥದ್ದನ್ನು ಕೂಡ ಅದನ್ನೆಲ್ಲ ಕ್ರೋಢೀಕರಣ ಮಾಡಿ ಸಣ್ಣ ಸಣ್ಣ ಕಾಂಟ್ರಾಕ್ಟ್ಗಳು ಯಾರಿದ್ದಾರೆ ಅವರಿಗೆ ವಹಿಸಿಕೊಟ್ಟು ಅದನ್ನಲ್ಲಿ ಮುಗಿಸ್ಬೇಕು ಅನ್ನುವಂಥದ್ದು ಬಂದಿದೆ. ಈ ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ ಈಗ ಮನೆಗಳು ಜಾಸ್ತಿ ಆಗಿದೆ. ಮಾರ್ಗದ ಬದಿಯಲ್ಲಿಯೇ ಮನೆ. ಕಂಬ ಹಾಕುವಾಗ ಎನ್ನ ಇಲ್ಲದಿದ್ರೆ ಪಾಡ್ರ ಅಲ್ಲಿ. ನನ್ನ ಮನೆಗೆ ಕರೆಂಟ್ ಬರುವಾಗ ಎಲ್ಲಿ ಶರಾವತಿಯಿಂದ ಬಂದಿದ ಅಥವಾ ವಾರಾಯಿಂದ ಬಂದಿದೆ, ಎಲ್ಲಿಂದ ಬಂದಿದ, 100,000 ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಬಂದಿದೆ. ನನ್ನ ಮನೆಯಿಂದ ಇನ್ನೊಬ್ಬರ ಮನೆಗೆ ಕರೆಂಟ್ ಹೋಗುವಾಗ ನನ್ನ ಜಾಗದಲ್ಲಿ ಹೋಗಬಾರ್ದು ಪೋಲು. ಇಂಥ ಸಮಸ್ಯೆಗಳು. ಮತ್ತು ನನ್ನ ಮನೆ ಎದುರು ಕಂಬ ಹಾಕಬಾರ್ದು. ಅದಕ್ಕೆ ಈಗ ಏನು ಮಾಡ್ತಾರೆ, ಹೆಚ್ಚಿನ ಎಲ್ಲ ರೋಡ್ ಸೈಡ್ಗೆ ಹಾಕೊಂಡು ಹೋಗ್ತಾರೆ, ಸಮಸ್ಯೆ ಇಲ್ಲಲ್ಲ. ಈಗ HT ಲೈನಲ್ಲಿ ಹೋಗುವಾಗ ಆ ಥರ ರೋಡ್ ಸೈಡಲ್ಲಿ ಹೋದರೆ
ಕಾಸ್ಟ್ ನಮ್ಮದು 1 to ಡಬಲ್ ಆಗ್ತದೆ. 1 ಕಿಲೋಮೀಟ್ರಿಗೆ 2 ಕಿಲೋಮೀಟರ್ ಹಾಕ್ಬೇಕಾಗ್ತದೆ. ಸ್ಟ್ರೈಟ್ ಹೋಗ್ಲಿಕ್ಕೆ ಯಾರೂ ಬಿಡುವುದಿಲ್ಲ, ಬಹಳ ಸಮಸ್ಯೆ. ಇದು ಕೂಡ ಅದೇ ಮಾರ್ಗದ ಬದಿಯಲ್ಲಿ ಹಾಕ್ತಾರೆ ಅಂತ ಹೇಳಿದ್ರೆ ಐಸೆಂಟ್ಸ್ ಅದು ಇದು ಇದ್ರೆ ಅಲ್ಲಿ ಅದೇ ಮನೆ ಬದಿಯಲ್ಲಿ ಹಾಕ್ಲಿಕ್ಕೆ ಬಿಡುವುದಿಲ್ಲ. ಮತ್ತೇನು ಮಾಡೋದು, ಕೊನೆಗೆ ಸರ್ಕಾರಿ ಜಾಗ ಅಂತೇಳಿ ರೋಡ್ ಸೈಡ್ ಹಾಕೊಂಡು ಹೋಗ್ತಾರೆ. ಈಗ ಅಂಥದ್ದನ್ನು ಕೂಡ ಸಮಸ್ಯೆಗಳಿದ್ರೆ ನಾವು ಸ್ವಲ್ಪ ನೋಡಿಕೊಂಡು ಜಾಗ ಇದ್ರೆ ಅದನ್ನು ಈಗ ಒಂದು ಕಾರ್ನರ್ ಬಂತು ಮೊನ್ನೆ ಗುರುವಾನ್ಕೆರೆಯಲ್ಲಿ. ಗುರುವಾನ್ಕೆರೆಯಲ್ಲಿ ಅದೇ ಪ್ರಾಬ್ಲಮ್ ಆಯಿತು, ಕಾರ್ನರಲ್ಲಿ ಹಾಕಿದ್ದಾರೆ ಅಂತೇಳಿ ನಮಗೆ ಕಾರ್ ರಿವರ್ಸ್ ತೆಗೆಯುವ ಗೊತ್ತಾಗ್ತದೆ. ಅದು ಸಮಸ್ಯೆ ಆಗಿದೆ. ಮತ್ತೆ ಹೇಳಿದ್ದು ತೆಗೆದು ಸರಿ ಮಾಡಿದ್ರು. ಅಂಥ ಸಮಸ್ಯೆಗಳನ್ನು ಸರಿ ಮಾಡ್ಬೋದು. ಬಟ್ ಅಲ್ಲಿ ಬೇರೆ ವ್ಯವಸ್ಥೆ ಬೇಕು. ವ್ಯವಸ್ಥೆ ಇಲ್ಲ ಇದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಜನಸಂಪರ್ಕ ಸಭೆ ಸಿಬ್ಬಂದಿ ಸರಿಯಾಗಿ ಕೆಲಸಕ್ಕೆ ಸಮಯಕ್ಕೆ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳಿ ಅಲ್ಲಿ ಪಂಚಿಂಗ್ ಸಿಸ್ಟಮ್ ಇಲ್ಲ ಅಂತ ಹೇಳಿ ಅಂತದೇನಾದ್ರೂ ಕಂಪ್ಲೇಂಟ್ಸ್ ನಿಮ್ಮ ಗಮನಕ್ಕೆ ಬಂದಿಲ್ಲ? ಇಲ್ಲ, ನನ್ನ ಗಮನಕ್ಕೆ ಅದೆಲ್ಲ ಅದು ಬರ್ಲಿಲ್ಲ. ಯಾವಾಗ ಇದು ಆಗಿದ್ದು? ಒಂದು ಕಳೆದ ವಾರ ಮೀಟಿಂಗ್ ಜನಸಂಪರ್ಕ ಸಭೆ ಆಗಿದಾ? ಹೌದೌದು. ಯಾರು ಅವರು ಒಬ್ಬ ಕನ್ಸ್ಯೂಮರ್ ನನಗೆ ಫೋನ್ ಮಾಡಿದ್ರು. ಸರಿಯಾಗಿ ಕೆಲಸ ಆಗ್ತದೆ. ಆ ರೀತಿ ಪಂಚಿಂಗ್ ಸಿಸ್ಟಮ್ ಇಲ್ಲ ಅಂತ ಹೇಳಿ ಪಂಚಿಂಗ್ ಸಿಸ್ಟಮ್ ಇಲ್ವಾ? ಅಲ್ಲ, ಎಲ್ಲ ಕಡೆ ಇದೆಯಾ ಇಲ್ವಾ ಅನ್ನುವಂಥ ಮಾಹಿತಿ ನನಗೆ ಇಲ್ಲ. ಕೇಳಿ ತಿಳ್ಕೊಳ್ಬಹುದು. ಅಂತೂ ಕೆಲಸಕ್ಕೆ ಸರಿಯಾಗಿ ಸಮಯಕ್ಕೆ ಬರಲೇಬೇಕು ಪ್ರತಿಯೊಬ್ಬರು. ಅಂಥದ್ದು ಇದ್ರೆ ನಾನು ಅದರ ಬಗ್ಗೆ ಗಮನ ಕೊಡ್ತೇನೆ. ಈ ಹೈಡಲ್ ಪ್ರಾಜೆಕ್ಟ್ ಹೇಳ್ತಾ ಇದ್ದೀರಲ್ಲ, ಹೈಡಲ್ ಪ್ರಾಜೆಕ್ಟ್ನವರು ಯಾರು ಕೂಡ ಸರಿಯಾಗಿ ಅವರಿಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲ ಐಡಲ್ ಪ್ರಾಜೆಕ್ಟ್ಗಳು ಸೇಲ್ ಆಗ್ತಾ ಇದ್ದಾವೆ. YMK ಅವರು ಸೇಲ್ ಮಾಡಿದರು, ಪ್ರಸನ್ನ ಪವರ್ ಸೇಲ್ ಮಾಡಿದ್ದಾರೆ. ಈಗ ಅದು ಉಪ್ಪಿನಂಗಡಿ ಪಕ್ಕದದ್ದು ಏನಾಗಿದೆ ಗೊತ್ತಿಲ್ಲ. ಅವ್ರದ್ದು ಜನ್ರೇಷನ್ ಸರಿಯಾಗಿ ಆಗ್ತಾ ಇಲ್ವಾ ಅಂತ, ಅವರಿಗೆ ವರ್ಕೌಟ್ ಆಗ್ತಾ ಇಲ್ವಾ, ಯಾವುದು ಕೂಡ ನಮಗೆ ಸಫಿಷಿಯೆಂಟ್ ನಮಗೆ ಸಪ್ಲೈ ಆಗುವಂಥದ್ದು ಯಾವುದಿಲ್ಲ ಅಲ್ವಾ. ಐಡಲಿಂದ ಮಳೆಗಾಲದಲ್ಲಿ ಸ್ವಲ್ಪ ಕೊಡ್ತಾರೆ, ಬೇಸಿಗೆ ಕಾಲ ಬರುವಾಗ ನೀರಿಲ್ಲ, ಜನರೇಷನ್ ಇಲ್ಲ. ಅದು ಅಷ್ಟೊಂದು ನಮ್ಮ ಇಲ್ಲಿ ಸಕ್ಸಸ್ ಆಗಲಿಲ್ಲ. ನಮಗೀಗ ಬರುವಂಥದ್ದು ಇದೆ KPTCL, ಇದು ಥರ್ಮಲ್ ಪ್ಲ್ಯಾಂಟ್ ಮತ್ತು ಸೋಲಾರಿಂದ ಬರ್ತಾ ಇದೆ. ಸೋಲಾರ್ ಇದು ನಮಗೆ ಬರ್ತದೆ. ಈಗ ಮನೆಯಲ್ಲಿ ಕೂಡ ಕೆಲವರು ಸೋಲಾರ್ ಹಾಕಿದ್ದಾರೆ. ಪಂಪ್ ಸೆಟ್ಗಳಿಗೆ ಕೂಡ ಕುಸುಮ್ BL ಅಲ್ವಾ, BL ಪಂಪ್ ಸೆಟ್ಗಳಿಗೆ ಸೋಲಾರ್ ಕೊಡಲಿಕ್ಕೆ ಅವಕಾಶ ನಮ್ಮ ಏರಿಯಾದಲ್ಲಿ ಕಡಿಮೆ ಇದೆ. ಅದು ಕೂಡ ಒಂದು ಅವಕಾಶ ಇದೆ. ಇದು ಸೋಲಾರ್ ಕರೆಂಟ್ ಬರ್ತಾ ಇದೆ. ಅದು ಸ್ವಲ್ಪ ಬಹಳ ಪ್ರಯೋಜನ ಆಗ್ತಾ ಇದೆ. ಹೈಡಲ್ ಅಷ್ಟಿಲ್ಲ. ಫಾರೆಸ್ಟ್ ಎಲ್ಲ ತುಂಬಾ ನಾಶ ಮಾಡಿ ಎಲ್ಲ ಮಾಡಿದ್ದಾರೆ, ಸೇಲ್ ಮಾಡಿಕೊಂಡ್ರು ಅಂತ ಅದು ವಯಬಲ್ ಆಗಲಿಲ್ಲ. ಬಂದಿದ್ರು MD ಹತ್ರ ಮಾತಾಡ್ತಿದ್ರು ಅವರು. ಸ್ವಲ್ಪ ಸಮಸ್ಯೆ ಇತ್ತು ಅದು. ಮನೆಗಳೆಲ್ಲ ಕಷ್ಟದ ಕೆಲಸ ಮಾಡ್ತಾರೆ, ಸುಳಿಯ ಸಮಯ ಸಿಗುದಿಲ್ಲ. ಅದಕ್ಕೆ ಅವರಿಗೆ ಕೂಡ ಕೆಲಸ ಕೊಡಬೇಕು ಅನ್ನುವಂಥ ನಿರ್ಧಾರಕ್ಕೆ MD ಅವರು ಬಂದಿದ್ದಾರೆ. ಸರಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಾನು ಹೇಳಿದಲ್ಲ ನಿಮಗೆ, ನಮಗೆ ಕಳೆದ ತಿಂಗಳವರೆಗೆ 1,114,00,000 ರೂಪಾಯಿದ್ದು ಪವರ್ ಕನ್ಸ್ಯೂಮ್ ಮಾಡಿದ್ದಾರೆ ಜನರು ಗೃಹ ಜ್ಯೋತಿಯಲ್ಲಿ. 3,14,00,000 ರೂಪಾಯಿ ಕೂಡ ಸರ್ಕಾರ ನಮಗೆ ಪಾವತಿ ಮಾಡಿದೆ. ನಮಗೆ ಲಾಭ ಆಗಿದೆ, ನಷ್ಟ ಆಗಿದೆ. ನಾವೀಗ 1,25,000 ಜನರಿಂದ ನಾವು ಕಲೆಕ್ಟ್ ಮಾಡಬೇಕಾಗಿತ್ತು. ಈ 1,24,000 ಜನರ ಪವರ್ ಟ್ಯಾರಿಫ್ ಅನ್ನ ಸರ್ಕಾರ ನಮಗೆ ಸೀದಾ ಕೊಡ್ತದೆ. ಈಗ ಅದರಲ್ಲಿ 100% ಕಲೆಕ್ಷನ್ ಆಗ್ತದೆ ಅನ್ನುವ ಗ್ಯಾರಂಟಿ ಕೂಡ ಇಲ್ಲ.
ಒಂದು 90% ಕಲೆಕ್ಷನ್ ಆಯಿತು, 10% ಬಾಕಿ ಆಗ್ತಾ ಇರ್ತದೆ. ಇಲ್ಲಿ 100% ನಮಗೆ ಬಂದಿದೆ, ನಮಗೆ ಲಾಭ ಆಗಿದೆ. ನಮ್ಮ ಸ್ಟೇಟ್ ಅಲ್ಲಿ ಸರ್ಪ್ಲಸ್ ಪವರ್ ಇದೆ. ಯಾಕೆ ಕೆಲವು ಸಲ ಪವರ್ ಕಟ್ ಆಗ್ತಾ ಅಂತ ಹೇಳಿದ್ರೆ ಟ್ರಾನ್ಸ್ಮಿಷನ್ ಪ್ರಾಬ್ಲಮ್, ಇಂತಹ ಕೆಲವು ತಾಂತ್ರಿಕ ಸಮಸ್ಯೆಗಳಿಂದಾಗಿ, ದೋಷಗಳಿಂದಾಗಿ ಪವರ್ ಇಂಟರಪ್ಷನ್ ಆಗ್ತದೆ. ಬಿಟ್ರೆ ಪವರ್ ನಮ್ಮ ಹತ್ರ ಸಫಿಶಿಯಂಟ್ ಇದೆ. ಹೌದು, ಮಳೆಗಾಲದಲ್ಲಿ ಈಗ ನಮ್ಮ ಮಲೆನಾಡಿನಲ್ಲಿ ಈಗ ನಮ್ಮ ಮೆಸ್ಕಾಂ ವ್ಯಾಪ್ತಿ ಮಂಗಳೂರು, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ 4 ಜಿಲ್ಲೆ ಕೂಡ ಅದೇ ರೀತಿ. ಈಗ ನಮಗೆ ಮೂಡಿಗೆರೆ, ಚಿಕ್ಕಮಗಳೂರಲ್ಲಿ ಹೋದ್ರೆ 1 ವಾರ ಕರೆಂಟ್ ಇರುವುದಿಲ್ಲ. ಒಂದು ಗಾಳಿ ಬಂದ್ರೆ 100-200 ಕಂಬ ಹೋಗಿಬಿಡ್ತದೆ. ಅಷ್ಟನ್ನು ಹಾಕ್ಬೇಕಾದ್ರೆ 1 ವಾರ 2 ವಾರ ಎಲ್ಲ ತಗೊಳ್ತದೆ. ಅಷ್ಟು ವಾರ ಕರೆಂಟೇ ಇರುವುದಿಲ್ಲ. ಅಂತ ಸಮಸ್ಯೆ ಇದೆ. ರಾಜ್ಯದಲ್ಲಿ ಇರುವ ಡಿಪಾರ್ಟ್ಮೆಂಟ್ಗಳಲ್ಲಿ ಎಸ್ಕಾಂಗಳಲ್ಲಿ ಕೊಡುವಷ್ಟು ಸೌಲಭ್ಯ, ಸಂಬಳ ಯಾವ ಡಿಪಾರ್ಟ್ಮೆಂಟ್ ಕೂಡ ಕೊಡುವುದಿಲ್ಲ. ಹೈಯೆಸ್ಟ್ ಸ್ಯಾಲ್ರಿ. ಈಗ ಕಂಬದಲ್ಲಿ, ವಿದ್ಯುತ್ ಕಂಬದಿಂದ ಏನಾದರೂ ಬಿದ್ದು ಅಪಘಾತ ಆದರೆ ಲೈನ್ ಮ್ಯಾನಿಗೆ ಇಮಿಡಿಯೇಟ್ 1 ಲಕ್ಷ ರೂಪಾಯಿ ಅವರ ಖರ್ಚು ನೋಡ್ತಾರೆ. ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ, ಮಂಡಳಿಗಳಲ್ಲಿ 5 ಎಸ್ಕಾಂಗಳಲ್ಲಿ ಕೂಡ ಹೈಯೆಸ್ಟ್ ಸಂಬಳ, ಹೈಯೆಸ್ಟ್ ಭದ್ರತೆ ಇರುವಂಥದ್ದು. ಎಲ್ಲಿ ಅಂತ ಹೇಳಿದರೆ, ನಾವು ಈ ಮಳೆಗಾಲಕ್ಕೋಸ್ಕರ ಟೆಂಪರರಿ ತಗೊಳ್ತೇವೆ ಅಲ್ವಾ, ಔಟ್ಸೋರ್ಸಿಂದ. ಈ ಕೆಲವು ಲೈನ್ ಮ್ಯಾನ್ಗಳು ಏನು ಮಾಡ್ತಾರೆ, ಅವರಿಂದ ಕೆಲಸ ಮಾಡಿಸ್ತಾರೆ. ಅವರಿಗೆ ಕಂಬ ಮುಟ್ಲಿಕ್ಕಿಲ್ಲ. ಅವರು ಕಂಬ 1 ಸ್ಟೆಪ್ ಹತ್ತಬಾರ್ದು ಅವರು. ಇವರು ಅವರನ್ನು ಕಂಬ ಹತ್ತಿಸ್ತಾರೆ. ಅಲ್ಲಿ ಅವ ಬಿದ್ದು ಏನಾದರೂ ಅವನಿಗೆ ಪ್ರಾಣ ಹಾನಿ ಆದರೆ ನಮ್ಮಿಂದ ಸರ್ಕಾರ ಏನು ದುಡ್ಡು ಕೊಡ್ಲಿಕ್ಕೆ ಆಗುದಿಲ್ಲ ಅವರಿಗೆ. ಯಾಕೆಂದ್ರೆ ಅವ್ರು ನಮ್ಮ ಎಂಪ್ಲಾಯೀಸ್ ಅಲ್ಲ, ಅವರು ಔಟ್ಸೋರ್ಸ್ ಅಲ್ಲಿ ಬಂದಿರುವವರು. ಸಂಬಳ ನಾವು ಔಟ್ಸೋರ್ಸ್ ಅವರಿಗೆ ಕೊಡ್ತೇವೆ, ಅವರಿಗೆ ಸಂಬಳ ಕೊಡ್ತಾರೆ. ಅಂಥವರನ್ನ ಕೆಲಸ ಮಾಡಿ ಅಂತ ಅಪಘಾತ ಏನಾದರೂ ಆದರೆ ಅಂತ ಸಮಯದಲ್ಲಿ ಸಂಕಷ್ಟಕ್ಕೆ ಬೀಳ್ತದೆ. ಮೆಸ್ಕಾಂ ಅದಕ್ಕೆ ಜವಾಬ್ದಾರಿ ಅಲ್ಲ. ಅದಕ್ಕೆ ಎಡಿಷನಲ್ ಚಾರ್ಜ್ ಅಂತ ಹೇಳಿ ಕಲೆಕ್ಟ್ ಮಾಡ್ತಿದ್ದಾರೆ. ಅದು ಏನು ಅಂತ ಹೇಳಿದ್ರೆ, ಈ ಕರೆಂಟ್ ಕನ್ಸಂಪ್ಷನ್ ನಾವು ಜಾಸ್ತಿ, ಕೆಲವು ತಿಂಗಳು ನೀವು ಒಂದು 100 ಯೂನಿಟ್ ಮಾಡ್ತೀರಿ, ಒಂದು ತಿಂಗಳಲ್ಲಿ 150 ಮಾಡ್ತೀರಿ, ಕೆಲವು ಸಲ 300 ಹೋಗ್ತದೆ. ಏನಾದರೂ ಮನೆಯಲ್ಲಿ ಕೆಲಸ ಇದ್ರೆ 300 ಹೋಗ್ತದೆ. ಅಂತ ಸಂದರ್ಭ ಈ ವೇರಿಯೇಷನ್ ಇರುವಾಗ ಅದರದ್ದು ಎವರೇಜ್ ಡೆಪಾಸಿಟ್ ಇಂದ ನಮ್ಮಲ್ಲಿ ಇರಬೇಕು. ಅದಕ್ಕೆ ತಕ್ಕಷ್ಟು ಒಂದು ಪರ್ಸೆಂಟೇಜ್ ಡೆಪಾಸಿಟ್ ಅಂತೇಳಿ ನಮ್ಮ ಹತ್ರ ಇರಬೇಕು. ಆ ವೇರಿಯೇಷನ್ ಯಾರ ಹತ್ರ ಆಗಿದೆ ಅಂತವರಿಗೆ ಎಡಿಷನಲ್ ಡೆಪಾಸಿಟ್ ಬರ್ತದೆ. ಅದು ಏನು ಮಾಡ್ತಾರೆ ಇವರು, ಆ ಬಿಲ್ಲಲ್ಲಿ ಹಾಕ್ತಾರೆ. ಆ ಬಿಲ್ಲಲ್ಲಿ ಹಾಕುವಾಗ ಅವರಿಗೆ, ಕನ್ಸ್ಯೂಮರ್ಗಳಿಗೆ ಕನ್ಫ್ಯೂಸ್ ಆಗ್ತದೆ. ನಮ್ದು ಕರೆಂಟ್ ಬಿಲ್ಲ, ಡೆಪಾಸಿಟ್ ಏನು, ಅದನ್ನು ಹೋಗಿ ಕೇಳಿದರೆ ಇಲ್ಲಿ ಸಮರ್ಪಕವಾದ ಉತ್ತರ ಕೊಡೋದ್ರಿಂದ ಸಮಸ್ಯೆ ಆಗಿದೆ. ಅದೀಗ ನಾವು ಇವತ್ತು ಮೀಟಿಂಗ್ ಅದು ಕೂಡ ಹೇಳಿದ್ದೇವೆ. ಅಂತ ಸಂದರ್ಭದಲ್ಲಿ ಗ್ರಾಹಕರ ಸಮಸ್ಯೆಗಳು ಏನಿದ್ದಾವೆ ಅವರಿಗೆ ಮನವರಿಕೆ ಮಾಡುವಂತ ಕೆಲಸ ಮಾಡಬೇಕು. ಮತ್ತೆ ಸರಿಯಾಗಿ ಅವರಿಗೆ ಹೇಳಿದರೆ ಅರ್ಥ ಆಗ್ತದೆ. ಇವ್ರು ಏನು ಹೇಳುದಿಲ್ಲ, ಅದು ಡೆಪಾಸಿಟ್ ಕಟ್ಟಿ ಅಂತ ಹೇಳಿದರೆ ಅವರಿಗೆ ಪಾಪ ಏನೋ ಇವರು ವಸೂಲಿ ಮಾಡ್ತಾರ, ಲೂಟಿ ಮಾಡ್ತಾರ ಅನ್ನುವಂಥ ಭಾವನೆ ಬರ್ತದೆ ಜನರಿಗೆ. ಅಂಥದ್ದು ಆಗ್ಬಾರ್ದು ಅಂತೇಳಿ ಇವತ್ತು ಅವರಿಗೆ ಸ್ಟ್ರಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ ಎಲ್ಲ ಎಂಪ್ಲಾಯೀಸ್ಗಳಿಗೆ. ಅಂಥದ್ದು ಅವರಿಗೆ ಏನು ಕನ್ಸ್ಯೂಮರ್ಸ್ ಬಂದ್ರು ಅವರಿಗೆ ಸರಿಯಾಗಿ ಅವರಿಗೆ ಅದನ್ನ ಎಕ್ಸ್ಪ್ಲೈನ್ ಮಾಡುವಂತ ವ್ಯವಸ್ಥೆ ಆಗಬೇಕು. ಈಗ ಡೆಪಾಸಿಟ್ ಕಟ್ಟುವಂತದ್ದೇ ಅದು ಯಾವ ರೀತಿ, ಯಾಕೆ ನೀನು ಕಟ್ಟಬೇಕು ಅಂತ ಅವನಿಗೆ ಹೇಳಿದ್ರೆ ಅರ್ಥ ಆಗ್ತದೆ. ಕಟ್ಟು ಅಂತ ಹೇಳಿದ್ರೆ ಯಾಕೆ ಕಟ್ಟಬೇಕು ಅಂತ ಕೇಳ್ತಾನೆ. ಧನ್ಯವಾದಗಳು. ಹಬ್ಬದ ಸಂಭ್ರಮದೊಂದಿಗೆ ವಜ್ರದ ಆಭರಣಗಳ ಖರೀದಿಗೆ ಸೂಕ್ತ ಅವಕಾಶ. ಮುಳಿಯಾ ಗೋಲ್ಡನ್ ಡೈಮಂಡ್ಸ್ ಆಯೋಜಿಸುತ್ತಿದೆ ಡೈಮಂಡ್ ಫೆಸ್ಟ್, ಮುಳಿಯಾ ವಜ್ರಾಭರಣಗಳ ಹಬ್ಬ. ಇದೇ ಆಗಸ್ಟ್ 7ರಿಂದ ನೀವು ಮೂಗುತಿ, ಟ್ರೆಂಡಿ ಉಂಗುರ ಅಥವಾ ಸೊಗಸಾದ ನೆಕ್ಲೆಸ್ಗಳು ಸೇರಿದಂತೆ ಹಲವು ರೀತಿಯ ಆಭರಣಗಳನ್ನು ಖರೀದಿಸಲು, ಅಲ್ಲದೆ 95% ವಿನಿಮಯ ಮತ್ತು 90% ಬೈಬ್ಯಾಕ್ ಸೌಲಭ್ಯಗಳನ್ನು ಪಡೆಯಲು ಇಂದೇ ತಪ್ಪದೆ ನಿಮ್ಮ ಹತ್ತಿರದ ಮುಳಿಯಾ ಗೋಲ್ಡನ್ ಡೈಮಂಡ್ಸ್ಗೆ ಭೇಟಿ ನೀಡಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಮುಳಿಯಕ್ಕೆ.